ಒಂದು ದಿವಸಕ್ಕೆ ಒಂದು 15ರಿಂದ 20 ಕ್ವಿಂಟಲ್ವರೆಗೂ ಪ್ರೊಡಕ್ಷನ್ ಮಾಡ್ಬೋದು. 15ರಿಂದ 20 ಕ್ವಿಂಟಲ್ ಬೆಲ್ಲ ಮಾಡ್ಬೋದು. ಯಾವ ಬೆಲ್ಲ ಸರ್ ಇದು? ಸರ್ ಈಗ ನಾವು ಈಗ ಅಚ್ಚು ಮಾಡ್ತಾ ಇದೀವಿ, ಮತ್ತೆ ಆಣಿ ಬೆಲ್ಲ ಅಂತ ಮಾಡ್ತಿದೀವಿ, ಅದೆರಡು ಮಾಡ್ತೀವಿ ಸರ್. ಒಂದು ಎಕರೆಗೆ ಅಂದಾಜು ಎಷ್ಟು ಬೆಳಿತಾರೆ ಸರ್? ಒಂದು ಎಕರೆಗೆ 60ರಿಂದ 70 ಟನ್ ಬೆಳೆಯುವ ಸರ್, ಚೆನ್ನಾಗಿ ಬೆಳೆದ್ರೆ. ಒಂದು ಟನ್ ಮಿನಿಮಮ್ ಈಗ ಅವರೇಜ್ ಅಂತಂದ್ರೆ ಒಂದು 50ರಿಂದ 60 ನಡೀತಾ ಇದೆ. 60. ಈಗ ನಿಮ್ಗೆ ಎಷ್ಟು ಟನ್ ಬೇಕಾಗುತ್ತೆ ಡೈಲಿ ಕಬ್ಬು? ನಮಗೆ ಅದೇ ಒಂದು 15ರಿಂದ 18 ಟನ್ 20 ಟನ್ ಬೇಕಾಗುತ್ತೆ ಡೈಲಿ. ಸರ್ಕಾರದಿಂದ ಕೆನರಾ ಬ್ಯಾಂಕಿಂದ ಲೋನ್ ತಗೊಂಡಿದ್ದೀನಿ. ಮೊದಲು ಆಗಾಣ ಬಿಟ್ಬಿಟ್ಟು ಇಲ್ಲಿ ಬಂದಮೇಲೆ ಇದಕ್ಕೆ ಲೋನ್ ತಗೊಂಡು 35 ಲಕ್ಷ ಲೋನ್ ತಗೊಂಡೆ. 15 ಲಕ್ಷ ಸಬ್ಸಿಡಿ ಬಂದೈತೆ. ಈಗೆಲ್ಲ ಕ್ಲಿಯರ್ ಆಗೈತೆ. ಇನ್ನೊಂದು 4-5 ಲಕ್ಷ ಪೆಂಡಿಂಗ್ ಐತೆ ಸರ್. ಅಲ್ಲಲ್ಲೇ ಮಂತ್ಲಿ ಕ್ಲಿಯರ್ ಮಾಡ್ಕೊಡ್ತೈತೆ ಸರ್. ನಮಗೆ ದಿವಸಕ್ಕೆ ಒಂದು 50ರಿಂದ 70 ಸಾವಿರ ಟರ್ನ್ ಓವರ್ ನಡೀತಾ ಇದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ಬೆಲ್ಲದ ಕತೆಗೆ ಕೂಡ ಸ್ವಾಗತ. ಬೆಲ್ಲ ಹೇಗೆ ತಯಾರು ಮಾಡ್ತಾರೆ, ಹೇಗೆ ಬರುತ್ತೆ, ಅದ್ರದ್ದು ಫ್ಯಾಕ್ಟ್ರಿ ಹೇಗಿರುತ್ತೆ ಮತ್ತು ಓನರ್ದು ಇದನ್ನು ಹೇಗೆ ಕಟ್ಟಿದ್ರು ಎಲ್ಲವನ್ನೂ ಮಾತಾಡಿಸ್ತೀನಿ. ಭಾಳ ಕುತೂಹಲ ಆದ ಕತೆ. ಈಗ ನಾನು ಇರ್ತಕ್ಕಂಥದ್ದು ಮಂಡ್ಯದ ಹತ್ರ ಒಂದು ಕೆ ಗೌಡಗೆರೆ ಅಂತ ಬರುತ್ತೆ. ಮಂಡ್ಯದಿಂದ ಒಂದು 10-11 ಕಿಲೋಮೀಟ್ರ್ ದೂರದಲ್ಲಿದೆ. ಆ ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದರ ಮಾಲೀಕರಾದ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಭಾಳ ಕುತೂಹಲದ ವಿಷಯ ಏನಂದರೆ, ಇಲ್ಲಿವರೆಗೆ ನಾನು ಬೆಲ್ಲ ಹೇಗೆ ಮಾಡ್ತಾರೆ ಅನ್ನೋ ಕುತೂಹಲ ನಮಗೆಲ್ರಿಗೂ ಇರುತ್ತೆ. ಹಾಗಾಗಿ ಅದನ್ನು ನೋಡೋಣ ಅಂತ ಬಂದೆ. ಸರ್, ಮೊದಲಿಗೆ ಹೇಳಿ, ಇದು ಎಷ್ಟು ವರ್ಷದಿಂದ ಇಲ್ಲಿದೆ ಸರ್ ಇದು? ಸರ್, ನಾವೀಗ ಈಗ ಒಂದು 2 ವರ್ಷದಿಂದ ಇದು ಮಾಡೋದನ್ನು, ಇದನ್ನು ಹಳೆ ಗಾಣ ಬೇರೆ ಮೊದಲೇ ಅಲ್ಲೇ ಬೇರೆ ಕಡೆ ಇತ್ತು. ಈಗ ಇದನ್ನು ಡ್ರೈಯರ್ ಎಲ್ಲ ಮಾಡಿ ಈಗ ಹೊಸದಾಗಿ ಇದು ಹೊಸ ಪ್ರೊಡಕ್ಷನ್ ಈಗ ಮಾಡೋದು ಸರ್. ಈಗ ಮಾಡ್ತಾ ಇದ್ದೀರಿ? ಓಕೆ ಸರ್, ಹಂಗೆ ಹೋಗ್ತಾ ಮಾತಾಡೋಣ. ಈಗ ಬೆಲ್ಲದ ಫ್ಯಾಕ್ಟ್ರಿ ಮಾಡ್ಬೇಕಂತ ಯಾಕೆ ಅನಿಸ್ತು ಸರ್ ನಿಮಗೆ? ಸರ್, ನಮ್ಮ ರೈತರಲ್ಲಿ ಈಗ ಕಬ್ಬು ನಾವು ಯಥೇಚ್ಛವಾಗಿ ಕಬ್ಬು ಬೆಳಿತಾ ಇದ್ದೀವಿ. ನಮಗೆ ಈಗ ಇದನ್ನೇ ಅವಲಂಬನೆಯಾಗಿ ಜೀವನಾಧಾರಕ್ಕಾಗಿ ಅವಲಂಬಿಸ್ಕೊಂಡಿದ್ದೀವಿ. ಅಂದರೆ ಈ ಭಾಗದಲ್ಲಿ ಹೆಚ್ಚು ಕಬ್ಬು ಇರೋದ್ರಿಂದ ಕಬ್ಬಿನ ಫ್ಯಾಕ್ಟ್ರಿ ಮಾಡಿದ್ದೀವಿ. ಎಷ್ಟು ವರ್ಷ ಆಯಿತು ಸರ್? ಸರ್, ನಾವು ಈ ಫೀಲ್ಡ್ಗೆ ಬಂದು 99ರಲ್ಲಿ ಸ್ವಲ್ಪ ಮಾಡಿದ್ವು. ಆಗ ಸಕ್ಸಸ್ ಆಗಲಿಲ್ಲ. ಆಮೇಲೆ ಸ್ವಲ್ಪ ಹಂಗೆ ಇದಾಯಿತು. ಆಮೇಲೆ ಈಗ ಒಂದು 2008ರಿಂದ ಕಂಪಲ್ಸರಿ ಮಾಡ್ಕೊಬರ್ತೀವಿ. 2008ರಿಂದ? ಓಕೆ. ನನಗೊಂದು ಕುತೂಹಲದ ಪ್ರಶ್ನೆ. ಈ ಗಾಣ ಹಾಕೋದಕ್ಕೆ ಎಷ್ಟು ಬಂಡವಾಳ ಬೇಕಾಗಿತ್ತು ಸರ್? ಮೊದಲಂತೂ ಜಮೀನಂತೂ ಇರಬೇಕು. ಹೌದು ಸರ್. ಅದು ಬಿಟ್ಟು ನಮಗೆ ಇದೆಲ್ಲ ಕ್ರಿಸ್ಸರು ಎಲ್ಲ ಪೂರಾ ಟೋಟಲಿ ಕಾಸ್ಟ್ ಸಹ ಒಂದು 35 ಲಕ್ಷ 40 ಗಂಟೆ ಆಗುತ್ತೆ. 35-40 ಲಕ್ಷ. ಜಾಗ ಎಷ್ಟು ಬೇಕಾಗುತ್ತೆ ಸರ್? ಸರ್, ಜಾಗ ನಾವು ಇದನ್ನ ಈ ಡ್ರೈಯರು ಈ ರಚ್ಚು ಈಗ ಡ್ರೈ ಆಗೋ ರೀತಿ ಮಾಡ್ಕೊಂಡಿದ್ದೀವಿ. ನಾವು ಮೊದಲೆಲ್ಲ ಫೀಲ್ಡಲ್ಲಿ ಒಣಗಾಕೊಂಡು ಇದನ್ನ ನಮ್ಮ ಲೇಬರ್ಗಳು ಎತ್ಕೊಂಡೋಗಿ ಫೀಲ್ಡ್ಗೆ ಹಾಕ್ತಿದ್ರು. ಆ ಫೀಲ್ಡಲ್ಲಿ ಇದನ್ನು ಒಣಗಿಸಿ, ಬಿಸಿಲು ಬಂದಾಗ ಒಣಗಿಸಿ, ಮಳೆ ಬಂದಾಗ ತಿರ್ಗಾ ತಳ್ಳಿ ಟಾರ್ಪಲ್ ಹಾಕಿ ಅಷ್ಟು ಶ್ರಮ ಇದ್ದಾಗ ಈಗ ಅದಕ್ಕೋಸ್ಕರ ಈಗೆಲ್ಲ ಈ ಥರ ಡ್ರೈ ಆಗಿ ಒಲೆ ಒಳಗಡೆ ಹೋಗುವಂಥ ಮೆಥಡ್ ಕಂಡಿದ್ದೀವಿ. ಏನದು ಡ್ರೈಯರ್? ಇದು ಡ್ರೈಯರ್. ಇದು ಡ್ರೈಯರು. ಅದು ನಮಗೆ ಮೇವು, ಈಗ ನಾವು ಕಬ್ಬನ್ನ ಅರ್ಧಂತ ಮೇವು, ಈಗ ಅಲ್ಲಿ ಕಬ್ಬು ಅರ್ಧಂತ ಮೇವು ಇದ್ರೊಳಗಡೆ ಬರ್ತದೆ. ಇಲ್ಲಿ ಬರ್ತದೆ? ಇಲ್ಲಿಗೆ ಸಪ್ಲೈ ಆಗುತ್ತೆ. ಇಲ್ಲಿ ಡ್ರೈ ಆಗುತ್ತೆ, ಅದು ಹೀಟ್ ಆಗಿ. ಅದು ನಾವು ಏನು ಈ ಒಲೆ ಉರಿ ಹಾಕ್ತಿದೀವಿ, ಅದು ಬೆಂಕಿ ಹವೆಗೆ ಇದು ಒಳಗಡೆ ಬೆಂಕಿ ಹವೆ ಬರುತ್ತೆ. ಇದಕ್ಕೆ ಕಲೆಕ್ಷನ್ ಕೊಟ್ಟಿದೀವಿ. ಅದರಲ್ಲಿ ಹೀಟ್ ಆಗಿ ಇದು ಡ್ರೈ ಆಗುತ್ತೆ. ಡ್ರೈ ಆಗಿ ತಿರ್ಗಾ ಇಲ್ಲಿ ಮತ್ತೆ ರಿಟರ್ನ್ ಒಲೆ ಇಲ್ಲಿ. ಓಕೆ. ಈಗ ಮೊದಲು ಈ ಸಿಸ್ಟಮ್ ಇರಲಿಲ್ಲ ಸರ್. ಆಗ ಲೇಬರ್ಗೆ ಎಲ್ಕ ಸಮಸ್ಯೆ ಇತ್ತು. ಮತ್ತೆ ಸುಮಾರು ಒಂದು ಎಕರೆನ ಒಂದು 30 ಕುಂಟೆನಾದ್ರು ಬೇಕಾಯ್ತು ಜಮೀನು. ಈಗ ಒಂದು 10ರಿಂದ 15 ಕುಂಟೆ ಇದ್ರೆ ನಡೀತದೆ. ಹೌದಾ? ಹೌದೌದು. ಹಾಗಾದ್ರೆ ಈಗ ರೀಸೆಂಟ್ ಆಗಿ ತಂದಿರೋದು ಇದು ಡ್ರೈಯರ್? ಈಗ ಒಂದು 6 ವರ್ಷ 10 ವರ್ಷದಿಂದ ಒಳಗಡೆ ಸರ್. ಇದು ಅಂದ್ರೆ ಸ್ವಲ್ಪ ಇತ್ತು, ಈಗ ಎಲ್ಲ ಕಡೆ ಇದೆ ಜಾಸ್ತಿ ಆಗಿದೆ. ಬೇಗ ಕೆಲಸನೂ ಆಗುತ್ತೆ, ಆಳುಗಳು ಉಳಿತಾಯ ಆಗುತ್ತೆ, ಮತ್ತೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು, ಆ ಲೇಬರು ಕಮ್ಮಿ ಆಗುತ್ತೆ, ಎಲ್ಲ ಇದಾಗುತ್ತೆ. ಒಂದು ದಿವಸಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಸರ್? ಒಂದು ದಿವಸಕ್ಕೆ ಒಂದು 15ರಿಂದ 20 ಕ್ವಿಂಟಲ್ವರೆಗೂ ಪ್ರೊಡಕ್ಷನ್ ಮಾಡ್ಬೋದು. 15ರಿಂದ 20 ಕ್ವಿಂಟಲ್ ಬೆಲ್ಲ ಮಾಡ್ಬೋದು. ಯಾವ ಬೆಲ್ಲ ಸರ್ ಇದು? ಸರ್, ಈಗ ನಾವು ಈಗ ಅಚ್ಚು ಮಾಡ್ತಾ ಇದೀವಿ, ಮತ್ತೆ ಆಣಿ ಬೆಲ್ಲ ಅಂತ ಮಾಡ್ತಿದೀವಿ, ಅದೆರಡು ಮಾಡ್ತೀವಿ ಸರ್. ಓಕೆ. ಹಂಗೆ ಒಂಚೂರು ಒಳಗಡೆ ಹೋಗ್ತಾ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಭಾಳ ಕುತೂಹಲಕರವಾದ ವಿಷಯ ಇದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ನೋಡಿರಲ್ಲ. ಹೌದು ಸರ್. ನೋಡಿದ್ರೆ ಮತ್ತೆ ಬೆಳಗಾಂ ಕಡೆ ಹೋಗ್ಬೇಕು ನಾವು.
ಅತಿ ಹೆಚ್ಚು ಕಬ್ಬೆಲ್ಲಿ ಬೆಳಿತಾರೆ ಆ ಕಡೆ ಹೋಗ್ಬೇಕು. ಒಟ್ಟು ಒಂದು ಅಂದಾಜು ಇದೆಯಾ ಸರ್ ಮಂಡ್ಯ ಸುತ್ತಮುತ್ತ ಎಷ್ಟು ಗಾಣಗಳಿದೆ ಅಂತ? ಸುಮಾರು ಒಂದು 300ರಿಂದ 400ವರೆಗೂ ಐತೆ ಸರ್. 300ರಿಂದ 400 ಗಾಣ ಇದೆ ಈ ಚಾಲ್ತಿಲಿರೋದು. ಇನ್ನು ಸ್ಟಾಪ್ ಆಗಿರೋದು ಕೆಲವು ಒಟ್ಟು ಒಂದು 500 ಅನ್ಕೊಳ್ಳಿ. ಹೌದಾ? ಬಟ್ ಎಲ್ಲರಿಗೂ ಮಾರ್ಕೆಟ್ ಇದೆ, ಎಲ್ಲರಿಗೂ ಇದು ಇದೆ, ಎಲ್ಲರಿಗೂ ನಡೆಯುತ್ತೆ. ಮಂಡ್ಯನೇ ಮಾರ್ಕೆಟ್ ಐತೆ, ಮತ್ತೆ ಇಲ್ಲಿ ಹೊರಗಡೆನೂ ಸೇಲ್ಸ್ ಆಗುತ್ತೆ ಇರ್ತದೆ. ಓಕೆ, ಹಂಗಾಗಿ ನಡೀತಾ ಇದೆ ಸರ್. ಸರ್ ಇದು ಕಚ್ಚಾ ವಸ್ತು ಮೂಲ ಕಬ್ಬು ಬೇಕು ಇದಕ್ಕೆ. ಹೌದು ಸರ್. ಕಬ್ಬು ಯಥೇಚ್ಛವಾಗಿ ಬಂದಾಗ ನಿಮ್ಮ ಫ್ಯಾಕ್ಟ್ರಿ ನಡೆಯುತ್ತೆ. ಹೌದು ಸರ್. ಕಬ್ಬು ಯಥೇಚ್ಛವಾಗಿ ಕೆಲವು ಬಾರಿ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಕೆಲವು ಬಾರಿ ಬರಲಿಲ್ಲ ಅಂದಾಗ ಶುಗರ್ ಫ್ಯಾಕ್ಟ್ರಿಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಆಗ ಅವರು 1-2 ತಿಂಗಳು ರನ್ನಿಂಗ್ ಮಾಡಿಬಿಟ್ಟು ಹಾಫ್ ಸ್ಟಾಪ್ ಮಾಡ್ತಾರೆ. ಆಗ ಇರುವಂಥ ಸ್ವಲ್ಪ ಹಿಂದೆ ಮುಂದೆ ಆಗಿರುವಂಥ ಕಬ್ಬುಗಳು ಹೆಂಗೋ ಅಲ್ಲಿ ನಡೀತಾ ಇರ್ತದೆ ಸರ್. ಅಂದ್ರೆ ಈಗ ನಿಮ್ಮಲ್ಲಿ ಪರ್ಮನೆಂಟ್ ರೈತರು ಇದಾರ ನಿಮ್ಗೆ ಹಾಕುವಂಥವ್ರು? ನಮಗೆ ಒಂದಷ್ಟು ಜನ ಪರ್ಮನೆಂಟ್ ರೈತರುಗಳು ಇರ್ತಾರೆ. ನಾವು ಕಾಯಮ್ಮ ಕಡಿತಾ ಇರ್ತೀವಿ ಅದನ್ನ. ಅವರು ಬಾಕಿ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿ ಬೇರೆ ಗಾಣಕ್ಕೆ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಒಬ್ಬಡಪ್ಪ ಅವ್ರು ನಮ್ಮ ನಂಗಿರೋ ಕಡ್ಕೊಳ್ತಾನೆ 4 ಲೆಕ್ಕಾಚಾರ ಹೊಂದಿರ್ತದೆ. ಆಮೇಲೆ ಕೆಲವರು 6 ತಿಂಗಳು ಕಬ್ಬಿರೋ ಗಂಟೆ ಚೆನ್ನಾಗಿ ನಡೆಸ್ತಾರೆ. ಕಬ್ಬಿಲ್ಲ ಅಂದಾಗ ರಿಸಿಕ್ ತಗೊಳಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ನಾವು ಹೊರಗಡೆ ನಾರು ತಂದು ಮಾಡ್ತಾ ಇರ್ತೀವಿ. ಹಂಗೂ ಕೆಲವು ಜನ ಇರ್ತಾರೆ. ಕಬ್ಬು ಅಂದ್ರೆ ಎಷ್ಟು ತಿಂಗಳು ಬೆಳೆ ಕಬ್ಬು ಹೆಚ್ಚಲ್ಲಿ ಸರ್? 1 ವರ್ಷ. 1 ವರ್ಷ ಬೇಕೇ ಬೇಕು. ಒಂದೇ ಬೆಳೆ? ಒಂದು ಬೆಳೆ 1 ವರ್ಷ. ಒಂದು ಎಕರೆಗೆ ಅಂದಾಜು ಎಷ್ಟು ಬೆಳಿತಾರೆ ಸರ್? 1 ಎಕರೆಗೆ 60ರಿಂದ 70 ಟನ್ ಬೆಳೆಯುವ ಚೆನ್ನಾಗಿ ಬೆಳೆದ್ರೆ. 1 ಟನ್ ಮಿನಿಮಮ್ ಈಗ ಅವರೇಜ್ ಅಂತಂದ್ರೆ ಒಂದು 50ರಿಂದ 60 ನಡೀತಾ ಇದೆ. 60 ಒಂದು ಟನ್ ಲೆಕ್ಕನ? ಟನ್ ಲೆಕ್ಕ. 1 ಟನ್ಗೆ ಎಷ್ಟು ಕೊಡ್ತೀರಿ ನೀವು? 1 ಟನ್ಗೆ 2000 ನಡೀತಾ ಸರ್ ಈಗ. 1 ಟನ್ಗೆ 2000 ನಡೀತದೆ. ಎಲ್ಲ ನಮ್ದು ಕಟಿಂಗು, ಲೇಬರು, ಮತ್ತೆ ಇದ್ರದ್ದು ಒಳಗಡೆಯಿಂದ ತಗೊಂಬರೋದು ಎಲ್ಲ ನಮ್ದು. ಕಟ್ಟಿಂಗು ಎಲ್ಲ ನೀವೇ ವಹಿಸ್ಕೊಳ್ತೀರಿ? ಎಲ್ಲ ನಮ್ದು. ಅವ್ರಿಗೆ ಟನ್ಗೆ 2000 ರೂಪಾಯಿ ನಾವು ಗದ್ದೆ ಪಾರ್ಟಿಗಳು ಕೊಡ್ತೀರಿ? ಮೊದಲೇ ವಹಿಸ್ಕೊಂಡ್ಬಿಟ್ಟಿರ್ತೀರಿ? ಇಲ್ಲ, ಟನ್ಗೆ ಮಾಮೂಲಿ ವ್ಯಾಪಾರ ಮಾಡಿರ್ತೀವಿ. ಮಾಮೂಲಿ ನಡೀತಾ ಇರ್ತದಲ್ಲ ಅದೇ ರೀತಿ ಟನ್ ಒಯ್ತದೆ. ಕಟಿಂಗ್ ಮಾಡ್ಕೋತಾರೆ, ತೂಕ ಮಾಡ್ಕೊಳ್ತಾರೆ. ಅದು ಕೊನೆ ಅವ್ರ ಗದ್ದೆ ಮುಗಿದಾದಂಥ ದಿವಸದಲ್ಲಿ 1 ವಾರ ಕರೆದ್ಬಿಟ್ಟು 1 ವಾರ ಬಿಟ್ಟು ನಂತರ ಅವ್ರು ಪೇಮೆಂಟ್ ಮಾಡ್ತೀವಿ. ಈಗ ಅದರಲ್ಲಿ ವೆರೈಟಿ ಇದೆಯಾ ಕಬ್ಬು ಬೆಳೆಗಳು ಅಥವಾ? ಹೌದು ಸರ್. ಈಗ 517 ಅಂದ್ಬಿಟ್ಟು ಈಗ ಇದು ಹೊಸ ತಳಿ ಒಂದು ನಮ್ಮ ಈ ಸೈಡ್ಗೆ ಬಂದು ಒಂದು 5-6 ವರ್ಷ, ಒಂದು 10 ವರ್ಷದ ಒಳಗಡೆನೆ ಇದು. ಈಗೆಲ್ಲ ಪೂರ ನಮ್ಮಲ್ಲೆಲ್ಲ 517 ಜಾಸ್ತಿ. ಮೊದಲು ಒಂದು ಕೆಂಪು ಕಬ್ಬು ಅಂತಿತ್ತು, ಮತ್ತೆ ಬಿಳಿ ಕಬ್ಬು, ಈ ತರ 1-2-3 ತರ ಇತ್ತು. ಆಮೇಲೆ ಈಗ ಸುಮಾರು ತರ ತಳಿ ಬತ್ತು, ಯಾವ್ದು ಸಕ್ಸಸ್ ಆಗಿಲ್ಲ ಇಲ್ಲಿವರೆಗೂ. ಇದೊಂದು ಚೆನ್ನಾಗೈತೆ. ಅಂದ್ರೆ ಇದು ಒಂದು ಸ್ವಲ್ಪ ಬೇಸಿಗೆಯಲ್ಲಿ ಸರಿಯಾದ ಟೈಮ್ ಕಟಾವು ಮಾಡಬೇಕು. ಒಂದು 3 ತಿಂಗಳು, ಯಾವ ತಿಂಗಳಲ್ಲಿ ಅಂದರೆ ಡಿಸೆಂಬರಿಂದ ಆಚೆಗೆ ಫೆಬ್ರವರಿಯಿಂದ ಈ ಟೈಮಲ್ಲಿ ಕಡಿದ್ರೆ ಸ್ವಲ್ಪ ಸುಲಂಗಿ ಬರ್ತದೆ. ಆಗ ಜಾಸ್ತಿ ಟನ್ನೇಜು ಬರಲ್ಲ ರೈತರಿಗೆ. ಹಂಗಾಗಿ ಹೊಸ ತಳಿ ಹುಡುಕ್ತಾವ್ರೆ. ಅದು ಇನ್ನೂ ಯಾವುದು ನಮ್ಗೆ ಸೆಟ್ ಆಗಿಲ್ಲ. ಈಗ ಸದ್ಯಕ್ಕಿದು ಚೆನ್ನಾಗಿ ರನ್ನಿಂಗ್ ಆಯ್ತು. ಈಗ ನಿಮ್ಗೆ ಎಷ್ಟು ಟನ್ ಬೇಕಾಗುತ್ತೆ ಡೈಲಿ ಕಬ್ಬು? ನಮಗೆ ಅದೇ ಒಂದು 15ರಿಂದ 18 ಟನ್ 20 ಟನ್ ಬೇಕಾಗುತ್ತೆ ಡೈಲಿ. ಓಹೋ, ಡೈಲಿ ಅಷ್ಟು ಬೆಲ್ಲ ಆಗ್ಬರುತ್ತೆ. ಆ 15-20 ಟನ್ನಿಂದ ಬೆಲ್ಲ ಎಷ್ಟಾಗುತ್ತೆ ಸರ್? ಅದೇ ಒಂದು 15 ಟನ್ ಅಂದ್ರೆ 15 ಕ್ವಿಂಟಲ್ ಬೆಲ್ಲ ಮಾಡ್ಬೋದು ಸರ್. 1-2 kg ಜಾಸ್ತಿ ಆಗ್ಬೋದು. 1 ಟನ್ನಿಗೆ 1 ಕ್ವಿಂಟಲ್ ಬೆಲ್ಲ? 1 ಕ್ವಿಂಟಲ್ ಮಿನಿಮಮ್ ಸರ್ ಬೆಲ್ಲ. ನೀವು ಇದನ್ನ ಮಾರುಕಟ್ಟೆಗೆ ಎಲ್ಲಿಗೆ ಮಾರ್ತೀರಿ ಇದನ್ನ? ನಾವು ಈಗ ಕೆಲವರು ಬ್ರೋಕರ್ಗಳು ಬರ್ತಾರೆ, ಬ್ರೋಕರ್ ಮುಖಾಂತರ ಇಲ್ಲೇ ಒಂದು ಸ್ವಲ್ಪ ತಗೊಂಡು ಹೋಗ್ತಾರೆ. ಇದು ಬಾಕಿದು ಉಳಿಕೆದೆಲ್ಲ ಮಾರ್ಕೆಟ್ಗೆ ಸೆಲ್ ಮಾಡ್ತೀವಿ. ಮಂಡ್ಯ APMCಗೆ ಎಷ್ಟಿದ್ರು ಡಿಮ್ಯಾಂಡ್ ಇದೆ ಬೆಲ್ಲಕ್ಕೆ? ಡಿಮ್ಯಾಂಡು ಅಂದರೆ ಅದು ಒಂದೊಂದು ಹಂತದಲ್ಲಿ ನಡೀತಾ ಇರ್ತದೆ ಸರ್. ಈ ಹಬ್ಬ ಹರಿದಿಸ್ಕೊಂಡು ಬಂದಾಗ ಒಂದು ಸ್ವಲ್ಪ ಡಿಮ್ಯಾಂಡ್ ಇರ್ತದೆ, ಇದ್ದಾಗ ಒಂದು ಸ್ವಲ್ಪ ಸ್ಲೋ ಮೂವ್ ನಡೀತಾ ಇರ್ತದೆ. ಹೌದು. ಹೆಂಗೆ ಏನು ಮಾರ್ಕೆಟಿಗೆ ರೇಟ್ ಸೇಲ್? ಇವತ್ತು 40 ರೂಪಾಯಿಗೆ ನಡೀತಾ ಇದೆ ಸರ್. ಕೆಜಿ. ಕೆಜಿ 40 ರೂಪಾಯಿ. ಹೌದಾ? ಓಕೆ, ಸೂಪರ್. ಇನ್ನೊಂದಿಷ್ಟು ಮೇಕಿಂಗ್ ನೋಡೋದಾದ್ರೆ ಬನ್ನಿ ಸರ್. ಹುಡ್ಲು ಇಲ್ಲ ಅಲ್ಲೇ ಮೇಸ್ರಿ ಕೇಳೋಣ. ನಾವು ಅಲ್ಲೇನು ಕಬ್ಬು ಹರಿತೀವಿ ಗಾಣದಲ್ಲಿ, ಅದ್ರ ಜ್ಯೂಸಿ ಪೈಪ್ ಮುಖಾಂತರ ಬರ್ತದೆ ಇಲ್ಲಿಗೆ ಫಸ್ಟ್ ಬರ್ತದೆ. ಓಕೆ. ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಜಾಸ್ತಿ ಪ್ರೆಷರ್ ಹೀಟ್ ಬರಲ್ಲ, ಇಲ್ಲಿ ಕಾವು ಬರಲ್ಲ. ಇಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಬರ್ತಾ ಇರ್ತದೆ. ಇಲ್ಲಿ ಮಡ್ಡಿ ಸ್ವಲ್ಪ ಬರ್ತದೆ. ಈ ಬಾಣ್ಲಿಯಿಂದ ಆ ಬಾಣ್ಲಿ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಫುಲ್ ಮಡ್ಡಿ ಫಿಲ್ಟರ್ ಆಗುತ್ತೆ ಅಲ್ಲಿ. ಓಹೋ, ಇದು ಮೊದಲನೇ ಹಂತ. ಇದು ಮೊದಲನೇ ಹಂತ. ಸ್ವಲ್ಪ ಗಲೀಜೆಲ್ಲ ಜಾಸ್ತಿ, ಗಲೀಜು ಸುಮಾರಿಗೆ ಇದಾಗುತ್ತೆ, ಕ್ಲೀನ್ ಆಗುತ್ತೆ. ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದಂತ ನಂತರ ಅಲ್ಲಿ ಫುಲ್ ಫಿಲ್ಟರ್ ಆಗುತ್ತೆ ಇಲ್ಲಿ. ಓಹೋ, ನೆಕ್ಸ್ಟ್ ಇದಕ್ಕೆ ಬರುತ್ತೆ ಎರಡನೇ ಹಂತ. ಅವಾಗ ಬಂದಾಗೆಲ್ಲ ಫಿಲ್ಟರ್ ಆಗುತ್ತೆ. ಇಲ್ಲಿ ಸೋಡಾ ಮತ್ತೆ ಪೌಡ್ರು ಎಲ್ಲ ಹಾಕಿ ನಾವು ಇಲ್ಲಿ ಫಿಲ್ಟರ್ ಮಾಡ್ತೀವಿ. ಸೋಡಾ ಹಾಕ್ತೀರಿ? ಸೋಡಾ ಹಾಕ್ಬೇಕು ಸರ್. ಈ ಮಡ್ಡಿ ಫಿಲ್ಟರ್ ಆಗಬೇಕು, ಸೋಡಾ ಹಾಕ್ಲೇಬೇಕು. ಸೋಡಾ ಎಷ್ಟು ಹಾಕ್ತೀರಿ ಸರ್ ಪ್ರಮಾಣ? ಅದು ಒಂದು ಮಿನಿಮಮ್ ಒಂದು 100 ಗ್ರಾಮ್ 150 ಗ್ರಾಮ್ ಇರ್ತದೆ ಸರ್. ಬಟ್ ಆರೋಗ್ಯಕ್ಕೇನು ಏನಿಲ್ಲ ಸರ್. ಅದೆಲ್ಲ ಇಲ್ಲೇ ಮಡ್ಡಿ ಜೊತೆ ಇದು ಫುಲ್ ಹೊರಗಡೆಗೆ ಹಾಕ್ಬಿಡ್ತೀವಿ. ಇದು
ಅದು ಹಾಕ್ತಂಗೆ ಫಿಲ್ಟರ್ ಆಗಿ ಬಂದ್ಬಿಡ್ತದೆ ಅದು. ಉದ್ದೇಶ ಏನು ಇದು ಹಾಕೋದು? ಅದು ಇದೆಲ್ಲ ಗಲೀಜೆಲ್ಲ ಫಿಲ್ಟರ್ ಆಗ್ಬೇಕಾದ್ರೆ ಅದು ಹಾಕ್ಬೇಕು ಸರ್. ಅದು ಬೆಂಡೆ ರಸ ಗಲೀಜು ಮೇಲೆ ಬರೋದಕ್ಕೆ ಸೋಡಾ ಅದ್ರ ಜೊತೆ ಅದು ಕ್ಲಿಯರ್ ಆಗುತ್ತೆ. ಓ, ಇದು ಮೊದಲಿನಿಂದ ಇರೋ ಪದ್ಧತಿ? ಮೊದಲಿಂದ ಇರೋದು ಪದ್ಧತಿ. ಓಕೆ ಓಕೆ. ಹಾ, ಇದು ಮತ್ತೆ ಅಲ್ಲಿಗೆ ತೆಗಿತೀರಿ? ನೆಕ್ಸ್ಟ್ ಇಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿಗೆ ಬರ್ತದೆ ಸರ್. ಇಲ್ಲಿ ಹಾ, ಇಲ್ಲಿ ಫಿಲ್ಟರ್ ಆಗಿ ಸುಮಾರು ಇಲ್ಲಿ ಒಂದು 90% ಇಲ್ಲಿ ಫಿಲ್ಟರ್ ಆಗುತ್ತೆ. ಇಲ್ಲಿಂದ ಅಲ್ಲಿ ಪ್ರಿಂಟ್ಗೆ ಹಾಕಿದ್ಮೇಲೆ ಅದು ನಮಗೆ ಬೆಲ್ಲ ಆಗುತ್ತೆ ಸರ್. ಅಲ್ಲಿ 1 2 3 4 ಹಂತದಲ್ಲಿ ಫಿಲ್ಟರ್ ಆಗುತ್ತೆ ಸರ್. 4 ಹಂತದಲ್ಲಿ. ಓಕೆ. ಹಾ 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 ಹಾ, ಅವಾಗ ನೋಡ್ತಾ ಇದ್ದೆ. ಹೌದು ಸರ್. ಇದು ಇಷ್ಟಿರುವಾಗ ಅಲ್ಲಿಗೆ ಬರೋ ಒಳಗಡೆ ಕಡಿಮೆ ಆಗ್ಬಿಡುತ್ತಲ್ಲ ಸರ್? ಅದು ಸರ್ ಈಗ ಅಷ್ಟೆಲ್ಲ ಬಂದ್ಬಿಟ್ರೆ ನಮಗೆ ಕ್ವಿಂಟಾಲ್ಗೆ 2 ಟನ್ ಬಂದ್ಬಿಡ್ತದೆ. 1 ಟನ್ಗೆ 2 ಕ್ವಿಂಟಾಲ್ ಬಂದ್ಬಿಡ್ತದೆ. ಇದೇನು ಅಂದ್ರೆ ಇದೆಲ್ಲ ಗಲೀಜು ಮತ್ತೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಮ್ಗೇನು ಬೆಲ್ಲದ ಅಂಶ ಏನು ಉಳ್ಕೊಳ್ತದೆ, ಸಕ್ಕರೆ ಅಂಶ, ಅದು ಮಾತ್ರ ಇಲ್ಲಿ ಬೆಲ್ಲ ಆಗೋದು. ಈಗ ಪ್ಯೂರ್ ಅದು ಕಬ್ಬರ್ದಿದ್ದ ಇದು ರಸ ಮಾತ್ರ ಇಲ್ಲಿ ಇರುವಂತದ್ದು? ಕಬ್ಬರ್ದ ರಸದಲ್ಲಿ ನೀರಂಶ ಎಲ್ಲ ಇರುತ್ತೆ. ನೀರಂಶ ಗಲೀಜು ಎಲ್ಲ ಇರುತ್ತೆ. ಅದೆಲ್ಲ ಹೋಗ್ಬೇಕು. ಅದು ಅದೆಲ್ಲ ಫಿಲ್ಟರ್ ಆಗಿ ಬಂದದ್ದು ಇಲ್ಲಿ ಬರೋದು ಸರ್. ಹಾ ಹಾ ಹಾ. ಓಕೆ. ಆಮೇಲೆ ಸರ್ ಇಲ್ಲಿಂದ ಮಾಮೂಲಿ ಇಲ್ಲಿ ಒಂದು ಕಂಡು ಹಿಡ್ಕೊತಾರೆ ಮೇಸ್ತ್ರಿ. ಅಲ್ಲೊಂದು ಸ್ವಲ್ಪ ಎಲ್ಲ ಒಂಚೂರು ಏನೋ ಮಸಾಲೆ ಇದೆಲ್ಲ ಚಕ್ಕೆ ಇದೆಲ್ಲ ಹಾಕಿ ಒಂದು ಹಂತದಲ್ಲಿ ಇಲ್ಲಿಂದ ಇಲ್ಲಿಗೆ ಹಾಕತ್ತೆ ಸರ್. ಇಲ್ಲಿಗೆ ಮಸಾಲ ಚಕ್ಕೆಯಲ್ಲಿ ಹಾಕ್ತೀರಾ? ಅದೇ ನಾವು ಮಸಾಲೆ ಅಂತ ಕರಿತೇವೆ. ಈ ಒಂದು ಸ್ವಲ್ಪ ಚಕ್ಕೆ ಮತ್ತೆ ಪೌಡ್ರು ಹಾಕ್ಬೇಕು. ಚಕ್ಕೆ ಅಂದ್ರೆ ಇದೇ ಬೇರೆ ಚಕ್ಕೆ ಸರ್. ಇದು ರೆಡಿಮೇಡ್ ಬರುತ್ತಾ ಅದು? ರೆಡಿಮೇಡ್. ಓಕೆ. ಅದನ್ನ ಇಲ್ಲಿ ಹಾಕ್ತೀರಿ? ಹೌದು ಸರ್. ಹಾಕದ ಮೇಲೆನೆ ಸರ್ ಇದು ಹಾಕಿದ್ಮೇಲೆ ಇಲ್ಲಿಂದ ಇದೆಲ್ಲನೇ ಒಂದು ಸ್ವಲ್ಪ ಇಲ್ಲಿ ಮಜಾಕಲ್ಲಿ ಒಂದು ಸ್ವಲ್ಪ ಇದು ಮಾಡ್ಬೇಕು ಸರ್. ಇದು ಡ್ರೈ ಮಾಡಿ ಡ್ರೈ ಆದಮೇಲೆ ಇದು ಅಚ್ಚುಮಣೆಗೆ ಹಾಕ್ಬೇಕು ಸರ್. ಇದು ಕೊನೆ ಈ ಬಕೆಟ್ ಮುಖಾಂತರ ಇಲ್ಲಿಗೆ ಹಾಕ್ಬಿಟ್ಟು ಬನ್ನಿ ಇಲ್ಲಿ. ಹಾಂ, ಓಕೆ ಓಕೆ. ಹಾಂ ಹಾಂ ಹಾಂ. ಅಲ್ಲಿಂದ ಇಲ್ಲಿಗೆ ತಗೊಬರ್ತದೆ ಸರ್. ಅದು ಬಹಳ ವಿಶೇಷವಾಗಿ ಇದನ್ನ ಗಮನಿಸ್ತಾ ಇದ್ದೀನಿ. ಹೌದು ಸರ್. ಇದು ಇಷ್ಟು ಮರದಲ್ಲೇ ಇದನ್ನ ಕೆತ್ತನೆ ಮಾಡಿಸಿದಿರಿ? ಹೌದು ಸರ್. ಮರ ಬಿಟ್ಟರೆ ಯಾವ್ದ್ರಲ್ಲೂ ಮಾಡೋಕ್ಕಾಗಲ್ಲ. ಇದು ಬರಲ್ಲ. ಇದು ಬರಲ್ಲ, ಗೂಡು ಬೆಲ್ಲ ಬರಲ್ಲ ಅದು. ಓಕೆ. ಹಾಂ ಹಾಂ ಹಾಂ. ಇದು ಎಷ್ಟೊತ್ತು ಆಗ್ಬೇಕು ಸರ್ ಇಲ್ಲಿ ಹಾಕಿದ್ರೆ? ಇಲ್ಲಿ ಒಂದು 1/4 ಗಂಟೆ ಇರ್ಬೇಕು ಸರ್. ಇದು 1/4 ಗಂಟೆ. ಆಮೇಲೆ ತೆಗೆದ್ಬಿಟ್ಟು 1/4 ಗಂಟೆ 20 ನಿಮಿಷ. ಓಕೆ. ಹಾಂ ಹಾಂ ಹಾಂ. ಅದು ಆಮೇಲೆ ಇಲ್ಲಿ ಮಾಮೂಲಿ ನಾವು ಈ ಥರ ತಟ್ಟಿಗಳು ಮಡಿಕೊಂಡಿದ್ದೀವಿ. ಅದು ಟ್ರೈಗಳ ಥರ. ಆ ಟ್ರೈಗಳ ಮೇಲೆ ಎಲ್ಲನೇ ಪಲ್ಟಿ ಮಾಡಿದಾಗ ಅದು ಕೆಳಗಡೆ ಬಿಡ್ತದೆ. ಯಾವ್ದಾರ ಒಂದೊಂದು ಸ್ವಲ್ಪ ಉಳ್ಕೊಂಡಿದ್ರೆ ಮೇಲಿಂದ ಒಂದು ಮಣೆ ಒಂದು ಏಟ್ ಹಾಕಿರೋ ಮರದಲ್ಲಿ ಅದೆಲ್ಲ ಕ್ಲಿಯರ್ ಎಲ್ಲ ಕೆಳಗಡೆ ಬೀಳುತ್ತೆ. ಆಮೇಲೆ ಅಲ್ಲಿಂದ ತೆಗೆದು ಬಾಕ್ಸ್ ಮಾಡೋದು. ಈಗ ತೆಗಿತೀರಿ ಇದನ್ನ? ತೆಗಿತೀವಿ ಸರ್. ಓಕೆ ಓಕೆ. ತೆಗಿಯೋದು ತೋರ್ಸೋಣ ನಮ್ಮ ಇವ್ರಿಗೆ. ಫೈನಲಿ ನಿಮ್ದು ಇದು ಬೆಲ್ಲ ಇಲ್ಲಿ ರೆಡಿ ಆಗಿದೆ. ಬೆಲ್ಲ ಇಲ್ಲಿ ಮಾರ್ಕೆಟ್ಗೆ ಹೋಗೋದಕ್ಕೆ? ಇದು ಮಾರ್ಕೆಟ್ಗೆ ಹೋಗೋಕೆ. ಹಾಂ 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 ಹಾಂ. ಈ ಥರದ ಬಾಕ್ಸ್ ಮಾಡಿ ಮಾರ್ಕೆಟ್ಗೆ. ಓಕೆ ಓಕೆ. ಹಾಂ ಹಾಂ ಹಾಂ. ಈ ಕೆಲಸಗಾರರೆಲ್ಲ ಎಲ್ಲಿಯವರು ಸರ್? ಸರ್ ಇವರೆಲ್ಲ UP ಅವರು. ಯಾಕೆ ನಮ್ಮ ಇವ್ರು ಸಿಕ್ಕಲ್ವ? ನಮ್ಮಲ್ಲಿ ಲೋಕಲ್ ಲೇಬರ್ ಆಗಿ ಮಾಡ್ತಿದ್ರು ಸರ್. ಈಗ ಯಾರು ಹೊಲ ಮನೆ ಕೆಲಸ ಮಾಡುವಂಥವ್ರು ಯಾರು ಇಲ್ಲ. ಇಲ್ಲ, ಎಲ್ಲ ಅಲ್ಲಿಂದಾನೆ. ಎಲ್ಲ ಅಲ್ಲಿಂದಾನೆ. ಎಲ್ಲ ಪ್ರತಿಯೊಂದು ಗಾಣ ಎಲ್ಲೋ ಈಗ 1-2 ಕ್ವಿಂಟಾಲ್ 3 ಕ್ವಿಂಟಾಲ್ 5 ಕ್ವಿಂಟಾಲ್ ಹೊಡ್ಕೋತಾರೆ ನಾಟಿ ಗಾಣ. ಅವ್ರು ಮಾತ್ರ ಕೆಲವ್ರು 4 ಕಾಳು ಕಟ್ಕೊಂಡು ವ್ಯವಹಾರ ಮಾಡ್ತಾ ಇದಾರೆ. ಇದ್ದವ್ರು ಯಾರು ಲೇಬರ್ ಮಾಡಿಕೊಂಡು ಮಾಡ್ಕೊಳ್ತಾರೆ. ಈಗ ಇದು ಯಾವ ಬೆಲ್ಲ ಸರ್ ನೀವು ಮಾಡ್ತಾ ಇರೋದು? ಮಾಮೂಲಿ ಇದು ಅಚ್ಚು ಮತ್ತೆ ಆಣಿ ಬೆಲ್ಲ ಮಾಡ್ತಾ ಇದೀವಿ ಸರ್. ಈಗ ಆರ್ಗ್ಯಾನಿಕ್ ಬೆಲ್ಲ? ಆರ್ಗ್ಯಾನಿಕ್ ಬೆಲ್ಲ ಅದಕ್ಕೇನು ಇಲ್ಲ ಸರ್. ಇದು ಸೇಮ್ ಏನೇ ಅಂದ್ರೆ ಅದಕ್ಕೇನು ಹಾಕಲ್ಲ. ಅದಕ್ಕೆ ಲಿಕ್ವಿಡ್ ಆಗ್ಲಿ ಒಂದು ಪೌಡರ್ ಆಗ್ಲಿ ಏನು ಹಾಕಲ್ಲ. ಅದಕ್ಕೆ ಅದನ್ನ ಆರ್ಡರ್ ಇದ್ರೆ ಮಾತ್ರ ಮಾಡ್ಕೊಡ್ಬೋದು. ನೀವು ಎಲ್ಲರಿಗೂ ಆರ್ಡರ್ ಸಿಗಲ್ಲ. ಅದು ನಮ್ಗೂ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. ಯಾಕೆ ಅದನ್ನ ಹಾಕದೇ ಇದ್ರೆ ಅದು ಒಳ್ಳೇದನ್ನೋದಾದ್ರೆ ಅದನ್ನೇ ಮಾಡ್ಬಿಟ್ರೆ ಬೆಟರ್ ಅಲ್ಲ ಸರ್? ಅದು ಸೇಲ್ಸ್ ಎಲ್ಲ ಮಾಡ್ಬಿಟ್ರೆ ಸೇಲಿಂಗ್ ಇರೋಲ್ಲ ಸರ್. ಅದು ದುಬಾರಿನ? ಅದು ದುಬಾರಿ, ರೈಟ್ ದುಬಾರಿ ಇರ್ತದೆ. ರೈಟು ದುಬಾರಿಗಿಂತ ಹೆಚ್ಚಾಗಿ ಅದು ಗೊತ್ತಿರುವಂಥವ್ರು ಮಾತ್ರ ಈಗ ಆರ್ಗ್ಯಾನಿಕ್ ಅಂತ ಕೆಲವು ಜನ ಈ ಯೂಟ್ಯೂಬ್ಗಳಲ್ಲಿ ಆ ಥರ ಈ ಥರ ತಿಳ್ಕೊಂಡು ಸ್ವಲ್ಪ ತಿನ್ನಕ್ಕೆ ಈಗ ಒಂದು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲು ಈ ವೈಟ್ ಕಂಡ್ಬಿಟ್ರೆ ಇದೇ ಫೈನ್ ಬೆಲ್ಲ, ಇದೇ ಅದು ಕರ್ಗದೆ, ಈ ತರ ಕೆಮಿಕಲ್ ಬೆಲ್ಲ ಕರ್ಗಿರುತ್ತೆ. ಅದು ಈ ತರ ಕಲರ್ ಬರಲ್ಲ.
ಓ, ಇದು chemical ನ್ಯಾಚುರಲ್ ಆಗಿರ್ತದೆ, ಆದ್ರೂ ಕಲರ್ ಕೇಳ್ತಾರೆ ಇವತ್ತು ಜನ, ನಮ್ಮ ಜನ ಹಂಗಾಗ್ಬಿಟ್ಟೈತೆ. ಓ ಹಂಗಾಗಿ ಹಾ. ಅದು ಈಗ ಒಂದ್ ಸ್ವಲ್ಪ ಎಲ್ಲ ಪ್ರಚಾರಕ್ಕೆ ಬಂದೈತೆ. ಹಾ. ಅದು ಮುಂದೆ ಏನಾಗುತ್ತೆ ನೋಡ್ಬೇಕು ಸರ್. ಅದು ಅಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು. ಆರೋಗ್ಯಕ್ಕೆ ಒಳ್ಳೇದು. ರೇಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅದಕ್ಕೆ? ಸರ್ ರೈಟ್ ಏನು ಇಲ್ಲ. ಈಗ ಏನಾಗೈತೆ ಅಂದ್ರೆ ಈಗ ಆರ್ಗ್ಯಾನಿಕ್ ಬೆಲ್ಲ ಅನ್ಕೊಂಡು ಅದಕ್ಕೆ ಏನು ಹಾಕ್ತೇನೆ. ಈಗ ಅದು ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಏನು ಅಂದ್ರೆ ಸಹ ನಮ್ಮ ಗದ್ದೆ, ಈಗ ನಾವು ಕಬ್ಬು ಬೆಳಿತಾ ಇದೀವ, ಅಲ್ಲಿಂದ ಏನು ಅದಕ್ಕೆ ಔಷಧಿನೇ ಆಗ್ಲಿ ಗೊಬ್ಬರನೇ ಆಗ್ಲಿ ರಾಸಾಯನಿಕ ಗೊಬ್ಬರ ಕೊಡಬಾರ್ದು ಅನ್ನೋ ಲೆಕ್ಕಾಚಾರ ಅದಕ್ಕಿರೋದು ಆರ್ಗ್ಯಾನಿಕ್ ಅಂದ್ರೆ. ನೀವು ಅಲ್ಲಿ ಗದ್ದೆಲೆಲ್ಲ ಗೊಬ್ಬರ, ಇದು ರಾಸಾಯನಿಕ ಗೊಬ್ಬರ ಕೊಟ್ಬಿಟ್ಟು ಔಷಧಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ನೀವು ಆರ್ಗ್ಯಾನಿಕ್ ಬೆಲ್ಲ ಮಾಡ್ತೀವಿ ಅಂತಂದ್ರೆ ಯಾವುದು ಅನ್ನುವಂಥದ್ದು ಕೆಲವ್ರ ಮೈಂಡ್ ಸೆಟ್ ಐತೆ. ಅದು ಹಂಗಾಗಿ ಕೆಲವರು ಒಂದಷ್ಟು ಎಲ್ಲೆಲ್ಲ ಒಂದೊಂದು ಸ್ವಲ್ಪ ಅದೇ ರೀತಿ ಬೆಳಿತಾವೆ ಅಂತ ಮಾಡ್ತಾ ಇದ್ದಾರೆ. ಅದು ಇನ್ನೂ ಪರಿಪೂರ್ಣ ಆಗಿಲ್ಲ ಸರ್. ಮೂಲ ಗದ್ದೆಯಲ್ಲಿ ಹಾಕ್ಬೇಕು, ಅದು ಗದ್ದೆಯಿಂದನೇ ಬಂದಾಗ ಅದಕ್ಕೆ ಆರ್ಗ್ಯಾನಿಕ್. ಅದು ನಾವ್ ಇಲ್ಲಿ ಚಕ್ಕೆ ಪೌಡರ್ ಹಾಕ್ತೇನೆ ಇದಾಗ್ತೇನೆ ಮಾಡಿದ್ರೆ ಅದು ಆರ್ಗ್ಯಾನಿಕ್ ಆಗಲ್ಲ ಅದು ಅನ್ನೋದು ಕೆಲವ್ರ ಭಾವನೆ. ಹಂಗಾಗಿ ಆ ತರದ್ದು ಸಿಕ್ತಿಲ್ಲ ನಿಮಗೆ, ಅವೈಲೇಬಲ್ ಇಲ್ಲ. ಹಂಗಾಗಿ ಈ ನಡೆಸಬೇಕಾಗಿ ಯಾರೋ ಒಂದು 10 ಎಲ್ಲ ಒಂದು 10 ನಮ್ಮ ಇಲ್ಲಿ ತಗ್ಗಳ್ಳಡವಳ್ಳಿ ಅಂತ ಐತೆ, ಅಳವಾಡಿ ಅಂತ ಐತೆ, ಅಲ್ಲೊಬ್ರು ಮಾಡ್ತಾ ಇದ್ರು. ಈಗ ಅವರು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಹಂಗಾಗಿ ಮಧ್ಯೆ ಎಲ್ಲ ಒಂದು ಸ್ವಲ್ಪ ನಡೀತಾ ಇದೆ ಸರ್. ಇಲ್ಲಿ ಹುಳಿನಹಳ್ಳಿಯವರೊಬ್ರು ಎಷ್ಟು ಅಂದ್ಬಿಟ್ಟು ನಮ್ಮ ಡ್ರೈಯರ್ ಅವರೆಲ್ಲ ಮಾಡ್ತಾರೆ, ಅವರು ಅದೆಲ್ಲ ಇಟ್ಕೊಂಡಿದ್ದಾರೆ. ಎಲ್ಲಿ? ಹುಳಿನಹಳ್ಳಿ ಎಷ್ಟು ಅಂದ್ಬಿಟ್ಟು, ಉಳೇನಹಳ್ಳಿ. ಅವ್ರು ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾರೆ, ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅದು? ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ಅವ್ರು ಆರ್ಗ್ಯಾನಿಕ್ ಪಕ್ಕ ಅಂದ್ರೆ ಅವರೇ ಅವ್ರು ಮಾಡ್ತಾರೆ. ಅವರು ಬೇಕಾದಾಗ ಮಾತ್ರ ಮಾಡ್ತಾರೆ, ಆರ್ಡರ್ ಇದ್ದಾಗೆಲ್ಲ ಮಾಮೂಲಿ ನೀವು ಮಾಡ್ಕೊಡ್ತೀರಿ ಹಂಗೆ? ನಾವು ಆರ್ಡರ್. ಅಲ್ಲ, ನೀವು ಈಗ ಹೇಳಿದ್ರಲ್ಲಿ ಎಲ್ಲಿಂದ ಮತ್ತೆ ನೀವು ಬರೀ ಕೆಮಿಕಲ್ ಹಾಕೋದ್ ಬಿಟ್ರೆ ಆಗ್ಲಿಲ್ವಲ್ಲ ಮತ್ತೆ ಅದು? ಹೌದು ಸರ್. ಈಗ ಅವ್ರು ಹೇಳಿದ್ರಲ್ಲ, ಅವ್ರು ಅಲ್ಲೇ ಬೆಳಿತಾವ್ರ? ಇಲ್ಲ ಸರ್, ಯಾರು ಬೆಳಿತಾ ಇಲ್ಲ. ವಾ, ಇದು ಆರ್ಗ್ಯಾನಿಕ್ ಆಗ್ಲಿಲ್ಲ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಇದಾಗ್ತಂಗೆ ಇದು ಮಾಡ್ತಾ ಇದಾರೆ ಅಷ್ಟೇ. ಇಲ್ಲಿ ಕಬ್ಬುಗೆ ಹಾಕಿರೋದು ಬಿಟ್ಬಿಡ್ತಾ ಇದಾರೆ. ಇಲ್ಲಿ ಏನೇನು ಹಾಕ್ತಾ ಇದೀವಿ ನಾವು, ಸ್ವಲ್ಪ ಮೆಡಿಸಿನ್ ಹಿಂಗೆ ವೈಟ್ ಬರೋಕ್ಕೆ ಹಂಗೆ ಅದು ಹಾಕ್ತೇನೆ ಬೆಲ್ಲ ಮಾಡ್ತಾ ಇದಾರೆ. ಅದೊಂದು ನ್ಯಾಚುರಲ್ ಆಗಿ. ಓಕೆ, ನಿಮಗೆ ಇದೆಲ್ಲ ಸರ್ಟಿಫೈಡ್ ಆಗಿದೆಯಾ? ನಾವು ಇಂತಿಂಥ ಕೆಮಿಕಲ್ ಹಾಕ್ತೀವಿ, ಈ ಥರದ್ದು ಬೆಲ್ಲ ಮಾಡ್ತೀವಿ ಅಂತ ಅನ್ನೋದಕ್ಕೆ ಏನಾದ್ರು ಆಗಿದೆ? ಫುಡ್ ಸರ್ಟಿಫಿಕೇಟ್ ಎಲ್ಲ ಇದೆ, ಅದ್ರ ಪ್ರಕಾರ ನೀವು ಇದನ್ನ ಮಾಡ್ತೀರಾ? ಓಕೆ, ಅದ್ರ ಬಿಟ್ಟು ಏನು ಎಕ್ಸಸ್ ಏನು ಹಾಕೋದಿಲ್ಲ? ಹಾಂ, ಓಕೆ. ಯಾಕಂದ್ರೆ ಆರೋಗ್ಯದ ಕಾಳಜಿಯಿಂದ ಕೇಳ್ತಿರುವಂಥದ್ದು ನೋಡ್ತಿರೋರಿಗೆ ತಪ್ಪು ಕಲ್ಪನೆ ಹೋಗ್ಬಾರ್ದು. ಯಾಕೆಂದ್ರೆ ಸರ್ ನಾವು ತಿಂತೀವಲ್ಲ ಸರ್ ಇದನ್ನ, ನಾವು ನಮ್ಮ ಮನೆಗಳಲ್ಲಿ ನಾವು ಡೈಲಿ ಕಾಫಿಗೆ ಯೂಸ್ ಮಾಡ್ತಿದ್ದೀವಿ. ಮತ್ತೆ ನಮ್ಮ ಹಬ್ಬ ದಿವಸಗಳಲ್ಲಿ ಏನೇ ಪ್ರತಿಯೊಂದು ಫಂಕ್ಷನ್ಗೂ ನಾವೇ ಯೂಸ್ ಮಾಡ್ತೀವಿ. ಹಂಗಾಗಿ ಕಂಡು ಅದರಲ್ಲೇನು ಸಮಸ್ಯೆ ಏನಿಲ್ಲ. ಅಂದ್ರೆ ಕೆಲವರು ಬೇರೆ ಕಡೆಯಿಂದ ಏನೇನೋ ಮಾಡಿ ಆಗೆಲ್ಲ ಸಿಗಾಕೊಂಡ್ರು, ಬೇರೆ ಕಡೆಯಿಂದ ಬೆಲ್ಲ ತರಿಸೋದು, ಮತ್ತೆ ಯಾವ್ಯಾವ್ದು ಕೆಮಿಕಲ್ ಹಾಕಿ ಏನೇನೋ ಮಾಡಿ 1-2-3 ಜನ ಸಿಗಾಕೊಂಡ್ರು. ಅವೆಲ್ಲ ಈಗ ಯಾವ್ದು ಆ ಥರದ್ದು ಏನು ಇಲ್ಲ. ಈಗೆಲ್ಲ ಚೆನ್ನಾಗಿ ನಡೀತಾ ಇದೆ, ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಸರ್. ಸರ್, ಈಗ ನಿಮ್ಮ ಜಮೀನು ಇದೆ ಸರ್? ಹೌದು ಸರ್, ನಮ್ದು. ಎಷ್ಟು ಎಕರೆ? ನಮ್ಗೊಂದು 3 ಎಕರೆ ಐತೆ ಸರ್. 3 ಏನು ಬೆಳಿತೀರಿ ನೀವು? ಕಬ್ಬು ಮೊದಲು ಒಂದು ಸ್ವಲ್ಪ ರೇಷ್ಮೆ ಬೆಳಿತಿದ್ದೋ, ಈಗೆಲ್ಲ ಒಂದು ಸ್ವಲ್ಪ ರೇಟ್ ಡೌನ್ ಆಗಲಾಗಿ ಅದೆಲ್ಲ ಇದು ಮಾಡಿಬಿಟ್ಟು ಈಗೆಲ್ಲ ಕಬ್ಬು ಭತ್ತ ಸರ್. ಕಬ್ಬು ಭತ್ತ ಕಬ್ಬು ಆ ಕಬ್ಬಂತೂ ನಿಮ್ಮ ಇದಕ್ಕೆ ನಮಗೆ ಬೇಕು. ಈಗ ಒಂದು ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ಒಂದು ಉತ್ಪನ್ನ ಅಂತಿದೆ. ಹೌದೌದು. ಅಂದ್ರೆ ಆಯಾ ಜಿಲ್ಲೆಗೆ ಈಗ ಮಂಡ್ಯ ಬೆಲ್ಲಕ್ಕೆ ಆಯ್ಕೆ ಆಗಿದೆ. ನಿಮ್ಗೆ ಸರ್ಕಾರದಿಂದ ಏನಾದರೂ ಸಪೋರ್ಟ್ ಇದೆ? ಏನೇನು ಸಪೋರ್ಟ್ ಇದೆ? ಈಗ ಸರ್ಕಾರದಿಂದ ಕೆನರಾ ಬ್ಯಾಂಕಿಂದ ಲೋನ್ ತಗೊಂಡಿದ್ದೀನಿ. ಮೊದಲು ಆಗಾಣ ಬಿಟ್ಬಿಟ್ಟು ಇಲ್ಲಿ ಬಂದ್ಮೇಲೆ ಇದಕ್ಕೆ ಲೋನ್ ತಗೊಂಡು 35 ಲಕ್ಷ ಲೋನ್ ತಗೊಂಡೆ. 15 ಲಕ್ಷ ಸಬ್ಸಿಡಿ ಬಂದೈತೆ. ಈಗೆಲ್ಲ ಕ್ಲಿಯರ್ ಆಗೈತೆ. ಇನ್ನೊಂದು 4-5 ಲಕ್ಷ ಪೆಂಡಿಂಗ್ ಐತೆ ಸರ್. ಅಲ್ಲಲ್ಲೇ ಮಂತ್ಲಿ ಕ್ಲಿಯರ್ ಮಾಡ್ಕೊಡ್ತೈತೆ. ಓಕೆ. ಹಂಗಾರೆ 35 ಲಕ್ಷ ಲೋನ್ ಸ್ಯಾಂಕ್ಷನ್ ಆಯ್ತು. 35 ಲಕ್ಷ ಲೋನ್. ಪ್ರೊಸೀಜರ್ ಏನಿರುತ್ತೆ ಸರ್ ಸ್ಯಾಂಕ್ಷನ್ ಆಗ್ಬೇಕಂದ್ರೆ? ಮೂಲ ಏನು ಕೇಳ್ತಾರೆ ಸರ್? ನಮ್ಮ ಜಾಗ ಇದೇನೈತೆ ಪ್ರಾಪರ್ಟಿ, ಅದು ಕ್ಲಿಯರಿಟಿ, ಯಾವುದೇ ಇದು ಕುಂದುಕೊರತೆ ಇಲ್ದಂಗೆ ಕ್ಲಿಯರಿಟಿ ಇರಬೇಕು. ಪೇಪರು ಮತ್ತೆ ಅಲಿಲೇಷನ್ ಆಗಿರ್ಬೇಕು. ಏನದು? 11A ಆಗಿರ್ಬೇಕು ಜಾಗ. ಇದು 11A ಆಗಿರ್ಬೇಕು. 11A ಅದು ಆಗಿರ್ಬೇಕು. ಈ ಸತ್ತಾಗಿರ್ಬೇಕು. ಮತ್ತೆ ಇದರಲ್ಲಿ ಯಾವುದೇ ಬೇರೆ ಥರ ಸಾಲ ಸಂಬಂಧ ತಗೊಂಡಿರ್ಬಾರ್ದು ಈ ಜಮೀನು, ಈ ಪ್ರಾಪರ್ಟಿ ಮೇಲೆ. ಈ ರೀತಿ ಎಲ್ಲ ಕರೆಕ್ಟಾಗಿತ್ತು ಪೇಪರು ಅಂತಂದರೆ ಬ್ಯಾಂಕ್ನಲ್ಲಿ ಖಂಡಿತ ಲೋನ್ ಸಿಗುತ್ತೆ ಸರ್. ಎಷ್ಟು ದಿವಸದಲ್ಲಿ ಆಯ್ತು ನಿಮಗೆ ಸರ್? ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಒಂದು ವೀಕಲ್ಲೇ ಲೋನ್ ಮೂವ್ ಮಾಡ್ತಾರೆ ಈಗ ಬ್ಯಾಂಕ್. ಹೌದು. ಈ ಪ್ರೊಡಕ್ಷನ್ಗೆ, ಯಾಕೆಂದ್ರೆ ಇದು ಕಮರ್ಷಿಯಲ್ ಥರ ಆಗೋಯ್ತು. ಅದೇ ನಾವು ಮೇಕೆ ಫಾರಮ್ಮು, ಹಸಿ ಫಾರಮ್ಮು ಈ ಥರದಕ್ಕೆ ಹೋದ್ರೆ ಅವೆಲ್ಲ ಅಲ್ಲಿಂದ ಮೇಲ್ಮಟ್ಟದಿಂದ ಅವೆಲ್ಲ ಸ್ಯಾಂಕ್ಷನ್ ಆಗಿ ಬರಬೇಕು. ಇದೇನು ಇಲ್ಲ ಸರ್. ನಮ್ಮ ಪೇಪರ್ ಕರೆಕ್ಟಾಗಿತ್ತು ಅಂತಂದರೆ 1 ವೀಕ್ 1 ಮಂತಲ್ಲೇ
ಎಲ್ಲ ರೆಡಿ ಆಗುತ್ತೆ. ಹೌದಾ? ಹೌದು ಸರ್. ಓಕೆ, ಅಂದರೆ ಡೈರೆಕ್ಟಾಗಿ ನೀವು ಅವ್ರದ್ದು ಸಿವಿಲ್ ಚೆನ್ನಾಗಿರ್ಬೇಕು, ಹಾಂ, ಅವ್ರದ್ದೆಲ್ಲ ಮೇನ್ ಅವ್ರದ್ದು ಪಾರ್ಟಿಗಳದ್ದು ಕರೆಕ್ಟಾಗಿರ್ಬೇಕು, ಆಪರೇಟರ್ ರೆಕಾರ್ಡು. ತೀರಿಸ್ತಾರ ನಂಬಿಕೆ ಬರಬೇಕು. ಹೌದು ಹೌದು ಸರ್. ಹಾಂ, ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು. ಇಲ್ಲ ಆ ಥರದ್ದೇನಿಲ್ಲ, ಹೊಸ್ದಾಗಿ ಹೋದ್ರು ಕೊಡ್ತಾರೆ, ಅಂದ್ರೆ ಇವ್ರದ್ದು ಕರೆಕ್ಟ್ ಇದಿರ್ಬೇಕು ಸರ್ ಅದು. ಓಕೆ, ಹಾಂ ಹಾಂ ಹಾಂ. ಸೊ ನೀವು ಲೋನ್ ತೊಗೊಂಡೆ ಇಲ್ಲಿ ಹಾಕಿದ್ದಂಗೆ ಆಲ್ರೆಡಿ 15 ಲಕ್ಷ ತೀರಿಸ್ಬಿಟ್ಟಿದ್ದೀರಿ. ಇಲ್ಲಿಗೆ ಇಲ್ಲ ಸರ್, ಈಗ ಅಲ್ಲ 20 ಲಕ್ಷ 22 ಲಕ್ಷ 23 ಲಕ್ಷ ಕ್ಲಿಯರ್ ಆಗೈತೆ. ಹಾಂ, ಇನ್ನೊಂದು 6 ಲಕ್ಷ ಬ್ಯಾಲೆನ್ಸ್ ಐತೆ. ಹಾಂ ಹಾಂ. ನೀವೆಲ್ಲ ತೀರ್ಸಿದ ಮೇಲೆ ಸಬ್ಸಿಡಿ ವಾಪಸ್ ಬರುತ್ತಾ? ಸಬ್ಸಿಡಿ ಕ್ಲಿಯರ್ ಆಗುತ್ತೆ ಸರ್. ಆಮೇಲೆ ಅಂದರೆ ನೀವು ತೀರ್ಸೋದು 35 ಲಕ್ಷನ ತೀರಿಸ್ಬೇಕು? ಇಲ್ಲ ಸರ್, ನಾವು ಬೇಡ ಅಂತಂದ್ರೆ ಈಗ ನಮ್ದೇನು ಬ್ಯಾಲೆನ್ಸ್ ಅಮೌಂಟ್ ಐತೆ ಹೋಗಿ ಕ್ಲಿಯರ್ ಮಾಡ್ಕೊಬಿಡ್ಬೋದು. ಹೌದಾ? ಹೌದೌದು ಮಾಡ್ಕೊ. ಓಕೆ, ಹಾಂ ಹಾಂ. ಈಗ ನೆಕ್ಸ್ಟ್ ಸ್ಟೆಪ್ ಹಂಗಾರೆ ನೀವು ಯಾವ ಬ್ಯಾಂಕ್ ಲೋನ್ಗೆ ಹೋದ್ರೂ ಈಸಿಯಾಗಿ ಲೋನ್ ಸಿಗುತ್ತೆ ನಿಮಗೆ. ಹೌದು ಸರ್. ನೆಕ್ಸ್ಟ್ ಏನು ಪ್ಲಾನ್ ಇದೆ ಸರ್? ಸರ್ ನಾವು ಈಗ ಮುಂದೆ ಒಂದು ಮೇಕೆ ಫಾರ್ಮ್ ಮಾಡ್ಮಂತಿದ್ದೀವಿ, ಹಾಂ, ಅದನ್ನು ನೋಡೋಣ ಅಂದ್ಬಿಟ್ಟು. ಹೌದಾ? ಎಲ್ಲಿ ಇದೆ ಇದು? ನಿಮ್ಮ ಜಮೀನಾ ಇದೆ? ಇಲ್ಲ, ಅಲ್ಲಿ ನಮ್ಮ ಮನೆ ಹತ್ರ ಮಾಡ್ತಾ ಇದ್ದೀವಿ ಸರ್. ಇದು ಸ್ವಂತ ನಮ್ಮ ಜಮೀನು ತಗೊಂಡದ್ದು. ಓಕೆ, ಅಲ್ಲಿ ಮನೆ ಹತ್ರ ಅಲ್ಲೂ ಒಂದು ಸ್ವಲ್ಪ ಪ್ಲಾಂಟ್ ಐತೆ, ಅಲ್ಲಿ ಮಾಡೋಣ. ಹಾಂ ಹಾಂ ಹಾಂ. ಏನು ಓದಿದ್ದೀರಿ ಸರ್ ನೀವು? ಸರ್ ನಾವು SLC. SLC. ಓಕೆ, ಹಾಂ. ಈ ಮೊದಲು ಯಾರು ಮಾಡಿರಲಿಲ್ಲ, ನೀವೇ ಮಾಡಿದ್ದು ಇದನ್ನ? ಇಲ್ಲ ಸರ್, ನಮ್ಮ ಬ್ರದರು, ನಮ್ಮ ಸರೌಂಡಿಂಗಲ್ಲಿ ನಮ್ಮ ಬ್ರದರ್ ಒಬ್ಬರವ್ರ ಬಿಳಿದೇಗ್ಲವರು, ಹಾಂ, ಅವ್ರ ಹೆಸರು ಕುಮಾರ್ ಅಂದ್ಬಿಟ್ಟು, ಅವರು ನಮ್ಮ ಏರಿಯಾಕ್ಕೆ ಫಸ್ಟ್ ಡ್ರೈಯರ್ ತಂದದ್ದು. ಓಕೆ, ಆಮೇಲೆ ಒಬ್ರಿಗೊಬ್ರು. ಹಾಂ ಹಾಂ ಹಾಂ. ಯಾಕೆ ಕೇಳಿದೆ ಅಂದರೆ ಹಿಂಗೆ ನಿಮ್ಮಂಗೆ ಸ್ವಂತ ಬಿಸ್ನೆಸ್ ಮಾಡ್ಬೇಕನ್ನೋರು ತುಂಬ ಜನ ಹುಡುಗರಿಗೆ ಇವತ್ತು ಇದು ಬಂದಿದೆ. ಬಟ್ ಏನಂದ್ರೆ ಕಬ್ಬಿಂದು ಇದನ್ನ ಮಾಡ್ಬೇಕಂದ್ರೆ ಎಲ್ಲ ಕಡೆ ನಡೆಯಲ್ಲ. ಎಲ್ಲಿ ನಿಮಗೆ ಆ ಪ್ರದೇಶ ಇರ್ತದೆ ಅಲ್ಲಿ ಮಾಡ್ಬೇಕು. ಮತ್ತೆ ಇದೆಲ್ಲ ನಮ್ಮ ವ್ಯವಹಾರ ಏನಂದ್ರೆ ಶಿಸ್ತಾಗಿದ್ದಾಗ ಮಾತ್ರ ಇದರಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಸರ್. ನಾವು ಈ ದುಡ್ಡನ್ನು ತಗೊಂಡೋಗಿ ಎಲ್ಲೋ ಬಳಸೋದು, ಏನೋ ಮಾಡೋದು, ಆಮೇಲೆ ಒಂದು ಜವಾಬ್ದಾರಿ ಇಲ್ಲ. ಇದು ನಮ್ದು ಏನಾಗುತ್ತೆ ಸರ್, ನಾವು ಇಲ್ಲಿ ಜವಾಬ್ದಾರಿಯುತವಾಗಿಲ್ಲ ಅಂತಂದ್ರೆ ಈ ಲೇಬರ್ಗಳು ಕರೆಕ್ಟ್ ಆಗಿದ್ರೇನೋ ನಡೀತದೆ. ಲೇಬರ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಇದು ಬೇಕಾಬಿಟ್ಟು ಬೆಲ್ಲ ತೆಗಿತಾರೆ. ಮಾರ್ಕೆಟಲ್ಲಿ ಒಂದು ಕ್ವಿಂಟಾಲ್ 300 ರೂಪಾಯಿ ಡೌನ್ ಆಯಿತು ಅಂತಂದ್ರೆ ಅವ್ನಿಗೆ ದಿವಸಕ್ಕೆ 6,000 ರೂಪಾಯಿ ಲಾಸು. ಹಂಗಾಗಿ ಎಷ್ಟೋ ಜನ ಲಾಸ್ ಆಗ್ತಾರೆ. ನಾವು ಅದು ಎಷ್ಟೇ ಖರ್ಚು ಬಿಡಲಿ, ಬೆಲ್ಲ ಬರಲಿಲ್ವಾ ಒಂದು ಸ್ವಲ್ಪ ಸಕ್ಕರೆನಾದ್ರು ಮಿಕ್ಸ್ ಮಾಡಿ ಬೆಲ್ಲ ತೆಗಿಬೇಕು. ಆ ಕಬ್ಬು ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಾಗೇನು ಬೇಕಾಗಿಲ್ಲ. ಆ ರೀತಿ ಏನೋ ನಾವು ಒಂದು ಜವಾಬ್ದಾರಿ ಇರಬೇಕು. ಆಮೇಲೆ ಈ ದುಡ್ಡನ್ನು ಇದಕ್ಕೋಸ್ಕರನೇ ಯೂಸ್ ಮಾಡ್ಕೋಬೇಕು ನಾವು. ಅಲ್ಲಿ ಬಂದಂಥ ಪೇಮೆಂಟು ಏನು ಬೆಲ್ಲದ ಪೇಮೆಂಟ್ ಬರ್ತದೆ ಅದನ್ನು ರೈತರುಗಳು ಕೊಟ್ಕೊಂಡು ಅಲ್ಲಿ ಕ್ಲಿಯರ್ ಬಂದಾಗ ಒಂದೇನೋ ಮುಂದೆ ಅಂತ ಹೋಗ್ಬೋದು. ನಾವು ಇಲ್ಲಿ ತೆಗೆದ್ಬಿಟ್ಟು ಎಲ್ಲೋ ತಗೊಂಡಾಗ ಆಗ್ತಾಗ ಇಲ್ಲಿ ಕಬ್ಬು ಕೊಡೋರಲ್ಲ ಜನಗಳು, ಪೇಮೆಂಟ್ ಕೊಡೋಲ್ಲ ಕಣಪ್ಪ ಸರಿಯಾಗಿ ಅಂತ. ಈ ಥರದಲ್ಲೂ ಎಷ್ಟೋ ಜನ ಸಮಸ್ಯೆಗಳಲ್ಲಿ ಇಲ್ಲೂ ಇದ್ದಾವೆ ಅಂಥವು, ನಿಂತೋಗಿರೋವೆ. ಅಂದರೆ ನೀವು ಹಾಕಿದ ತಕ್ಷಣ ಪೇಮೆಂಟ್ ಕೊಟ್ಬಿಡ್ಬೇಕು ಅವ್ರಿಗೆ? ಇಲ್ಲ, ಒಂದು ವಾರ 15 ದಿವಸ ಒಂದು ತಿಂಗಳವರೆಗೂ ಟೈಮ್ ನಡೀತದೆ ಒಟ್ಟು ಕೊಡುವ. ಅಂದ್ರೆ ನಾವು ಏನು ಉಳಿಸ್ಕೊಂಡಿರ್ತೀವಿ ಬೆಳೆಯೋ ಹಂತದಲ್ಲಿ ಏನಾದರೂ ಹೆಲ್ಪ್ ಮಾಡಿರ್ತೀರಿ ಅವ್ರಿಗೆ? ಇಲ್ಲ ಸರ್, ಏನಿಲ್ಲ ಸರ್. ಆ ಥರದ್ದು ಬೇಕು ಅಂದಾಗ ನಮ್ಮ ವಿಶ್ವಾಸದಲ್ಲಿ ಇರೋರಿಗೆ ಒಂದು 5,000 10,000 20,000 ಏನಾದರೂ ಬೇಕು ಆ ಥರ ಮದುವೆ ಮಗಳದ್ದು ಏನೋ ಆ ಥರದಲ್ಲಿ ಇರ್ತವೆ. ಇಲ್ಲಿ ಏನೋ ಒಂದು ಕಾರ್ಯ ಸಾವುಕ ಆ ಥರ ಆಗಿರ್ತವೆ. ಎಲ್ಲ ಕೇಳ್ಕೊ ಬರಲ್ಲ, ಯಾರು ಸಮಸ್ಯೆ ಇದ್ದವರು ಇದು ಮಾಡ್ತಾರೆ, ಅದನ್ನು ಮಾಡ್ತೀರಿ. ಓಕೆ ಸರ್, ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು? ಅಮರ್ ಅಂದ್ಬಿಟ್ಟು. ಅಮರ್ ಸರ್, ತಮ್ಮದು ಏನು? ನಮ್ದು ಇದೇ ಥರ ಜಾಗರಿ ಯೂನಿಟ್ ಇದೆ. ಹೌದಾ? ಹಾಂ, ಹೇಳಿ. ನೀವು ಎಷ್ಟು ವರ್ಷ ಆಯಿತು? ನಾವು 40 ವರ್ಷದಿಂದ ಇದೆ. ನಮ್ಮ ತಾತ ಅಪ್ಪರು ಅವಾಗಿಂದ ಹಂಗಾರೆ ಹಳಬ್ರು ನೀವು. ಹಾಗಾದ್ರೆ ಭಯಂಕರ ನಾಲೆಡ್ಜ್ ಇದೆ ನಿಮ್ಗೆ. ಹೇಳಿ, 40 ವರ್ಷದ ಅನುಭವ ಹೇಗೆ ಶುರು ಆಯಿತು, ಈಗ ಹೇಗೆ ನಡೀತಾ ಇದೆ? ತಂದೆ ಮಾಡ್ತಿದ್ರು, ಇದನ್ನ ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೇಗಿದೆ? ಚೆನ್ನಾಗಿದೆ ಬಿಸ್ನೆಸ್. ನಾವು ರೈತರ ಹತ್ರ ಕಬ್ಬು ತಗೊಳ್ತೀವಿ. ಈ ಥರ ಯಾವ್ದು ಆರ್ಡರ್ ಬರುತ್ತೆ ಆ ಥರ ಬೆಲ್ಲ ಮಾಡ್ಕೊಡ್ತೀವಿ. ಆರ್ಗ್ಯಾನಿಕ್ ಬೇಕು ಆರ್ಗ್ಯಾನಿಕ್ ಮಾಡ್ತೀವಿ. ಓ, ನೀವು ಆರ್ಗ್ಯಾನಿಕ್ ಮಾಡ್ತೀರಿ? ಈ ಥರ ಬೇಕು ಈ ಥರ ಮಾಡ್ಕೊಡ್ತೀವಿ. ಯಾವ್ದು ಮಾರ್ಕೆಟಿಂಗ್ ಇದೆ ಅದು ಚೆನ್ನಾಗಿ ಅದು ಮಾಡ್ತೀವಿ. ಹೌದಾ? ಮತ್ತು ಸರ್, ಆರ್ಗ್ಯಾನಿಕ್ ಇದನ್ನೇ ಬೆಳೆಯೋದಿಲ್ಲ ತುಂಬಾ ಜನ. ಇದು ಹೆಂಗೆ ಆರ್ಗ್ಯಾನಿಕ್ ಆಗುತ್ತೆ ಅಂತಾರಲ್ಲ ಸರ್? ಹೌದು, ಈಗೆಲ್ಲ ಕಬ್ಬುಗಳೆಲ್ಲ ಕೀಟನಾಶಕ ಔಷಧಿಗಳೆಲ್ಲ ಬಂದ್ಬಿಟ್ಟೈತೆ. ಯಾರು ಈಗೆಲ್ಲ ಆಗಿನ ಥರ ಗೊಬ್ಬರ ಗಿಬ್ಬರ ಎಲ್ಲ ಆಗ್ತಾ ಇಲ್ಲ. ಮೊದಲೇ ಆರ್ಗ್ಯಾನಿಕ್ ಥರ ಮಾಡ್ತೀವಿ. ಸೆಕೆ ಪೌಡರ್ ಎಲ್ಲ ಕಮ್ಮಿ ಹಾಕಿ ಮಾಡ್ತೀವಿ. ಆರ್ಗ್ಯಾನಿಕ್ ಥರ ಪಕ್ಕ ಆರ್ಗ್ಯಾನಿಕ್ ಇಲ್ಲ. ಓಕೆ, ಹಾಂ. ನಿಮ್ಮ ಅನುಭವ ಹೇಗೆ ಸರ್? ಹೊಸದಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡ್ಬೇಕಂದ್ರೆ ಮಾಡ್ಬೋದು ಅಂತೀರಿ? ಮಾಡ್ಬೋದು. ಹಾಂ, ಅನುಭವ ಇರಬೇಕು ಒಟ್ಟಿನಲ್ಲಿ. ಅನುಭವ ಇರಬೇಕು. ಸಡನ್ ಆಗಿ ಆಗಲ್ಲ. ಹಾಂ. ಆಮೇಲೆ ಇದು ಬಿಸ್ನೆಸ್ಸು ರೈತರ ಜೊತೆ ಮತ್ತು ಗ್ರಾಹಕರ ಜೊತೆ ಮಾರ್ಕೆಟಿಂಗ್ನವ್ರ ಜೊತೆ ಎಲ್ಲ ಸಂಬಂಧ ಹೊಂದಿರಬೇಕಾಗ್ತದೆ. ಎಲ್ಲರ ಜೊತೆ ಸಂಬಂಧ ಹೊಂದಿರಬೇಕು, ಅಲ್ವಾ? ಜೊತೆನೂ ಹೊಂದಿರಬೇಕು. ಅಲ್ಲಿ ಮೇಗಡೆ ನಮ್ಮ ಬೆಲ್ಲ ತಗೊಳ್ಳೋರ ಜೊತೆನೂ ಹೊಂದಿರಬೇಕು. ಎಲ್ಲ ಸಂಪರ್ಕ ಇದ್ರೇನೆ ಮಾಡೋಕ್ಕಾಗುತ್ತೆ. ಈಗ ಲೇಬರ್ಸ್ ಎಲ್ಲ ಹೊರಗಡೆಯಿಂದ ಕರ್ಕೊಂಡು ಬರಬೇಕು. ಉತ್ತರ ಪ್ರದೇಶದಿಂದ ಕರ್ಕೊಂಡು ಬರಬೇಕು ಅವ್ರನ್ನ. ನಿಮ್ಮಲ್ಲಿ ಅವರೇ ಇದ್ದಾರಾ? ನಮ್ಮಲ್ಲಿ ಅವರೇ ಇರೋರು. ಇಲ್ಲಿರೋ ಎಲ್ಲ ಅವರೇ. ಲೋಕಲ್ ಲೇಬರ್ಸ್ ಇಲ್ಲಿ ಯಾರು ಸಿಗಲ್ಲ. ಈ ಮಂಡ್ಯದಲ್ಲಿ ಕಬ್ಬಿನ ಗಾಣ ಎಷ್ಟದ ಅಷ್ಟು ಅವರೇ? ಎಲ್ಲ ಅವರೇ. 100ಕ್ಕೆ 90 ಜನ ಅವರೇ ಇರೋದು. 10 ಜನ ಮಾತ್ರ ಲೋಕಲ್ನವರು, ನಮ್ಮ ಜನ ಮಾತ್ರ ಇರೋದು.
ಓ ಹೆಂಗ್ ಸರ್ ಇದು ಕತೆ? ಕೆಲಸ ಮಾಡೋಳು ಇಲ್ಲ ಈಗ. ಅಲ್ಲಪ್ಪ, ಕೆಲಸ ಇಲ್ಲ ಅಂತಾರೆ, ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಹೋರಾಟ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಕನ್ನಡಿಗರು ಬರಲ್ಲ ಅಂತ ನೀವು ಅಂತೀರಿ, ಹೇಗೆ ಅಂತಿದ? ಎಲ್ಲ ಮಾಮೂಲಿ ಅವರಿಗೆಲ್ಲ ಬಿಸ್ನೆಸ್ ನೋಡ್ಕೊಂಡಿದ್ದಾರೆ. ಅವ್ರವ್ರು ಸಣ್ಣ ಪುಟ್ಟ ಗದ್ದೆ ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ. ಈ ಕೆಲಸಗಳೆಲ್ಲ ಹಿಂದೆ ಬತ್ತಿದ್ರು, ಈಗ ಯಾರು ಜಾಸ್ತಿ ಜನ ಬರಲ್ಲ. ನಿಮ್ದು ಜಮೀನು ಇದೆಯಾ? ನಮ್ದು ಜಮೀನು ಇದೆ. ಎಷ್ಟು ಎಕರೆ ಇದೆ ಸರ್? ನಮ್ದು ಒಂದು 3 ಎಕರೆ ಇದೆ. ನೀವೇನು ಬೆಳಿತೀರಿ? ಕಬ್ಬು ಬೆಳಿತೀವಿ. ನೀವು ಆರ್ಗ್ಯಾನಿಕ್ ಬೆಳಿತೀರಾ? ನಾವು ಕಬ್ಬು ಮಾಮೂಲಿ ನಮ್ಗೆ ನಾವು ಚೆನ್ನಾಗಿ ಆರ್ಗ್ಯಾನಿಕ್ ಬೆಳೆ ಕೇಳ್ತೀವಿ. ಹೌದಾ? ಹಾಂ, ಓಕೆ. ಹಾಂ, ಹಂಗಾದ್ರೆ ಚೆನ್ನಾಗಿದೆ ಅಂತೀರಿ? ಚೆನ್ನಾಗಿದೆ. ಓಕೆ. ಹಾಂ. ಈಗ ನೀವು 40 ವರ್ಷದಂದ್ರೆ ತುಂಬ ಹಳೇದು. ಅವಾಗಿದ್ದಕ್ಕೆ ಇವಾಗಿದ್ದಕ್ಕೆ ಡಿಫ್ರೆನ್ಸ್ ಏನಾಗಿದೆ ಸರ್? ಆಗೆಲ್ಲ ಇದು ಒಂದು ಕೆಜಿ ಬಕೆಟ್ ಅದ್ರ ರೀತಿ ಎಲ್ಲ ಮಾಡ್ತೀರಾ. ಅವಾಗ ಪ್ಯೂರ್ ಆರ್ಗ್ಯಾನಿಕ್ ಚೆನ್ನಾಗಿ ಬರ್ತಿತ್ತು. ಆಗ ಈಗೆಲ್ಲ ಕೆಮಿಕಲ್ಸ್ ಅದು ಇದೆಲ್ಲ ಬಂದಿರೋದು. ಮತ್ತು ಅವಾಗ ಚೆನ್ನಾಗಿ ಬರೋದು ಈಗ ಏನಾಯ್ತು ಸರ್? ಯಾಕೆ ಈ ಜನ ಚೇಂಜ್ ಕೇಳ್ತಾರಲ್ಲ? ಏನದು ಈಗ ಸ್ವಲ್ಪ ಕಲರ್ ಆಗಿದ್ರೆ ಚೆನ್ನಾಗಿ ಕೇಳ್ತಾರೆ. ಕಲರ್ ಆಗಿದ್ರೆ ಜಾಸ್ತಿ ದುಡ್ಡು ಕೊಡ್ತಾಗತ್ತಾರೆ, ಕಲರ್ ಕಮ್ಮಿ ದುಡ್ಡು ಕಮ್ಮಿ ಕೊಡ್ತಾಗತ್ತಾರೆ. ಓ, ಆರ್ಗ್ಯಾನಿಕ್ಗೆ ಕಡಿಮೆ ದುಡ್ಡು ಹಂಗಾರೆ? ಈಗ ಕರಗಿರೋದಕ್ಕೆ ಮಾರ್ಕೆಟಲ್ಲಿ ಕರಗಿರೋದಕ್ಕೆ ಜಾಸ್ತಿ ಮಾಡಿದ್ದಾರೆ. ನಮ್ಮಲ್ಲಿ ಕಡಿಮೆಗೆ ತಗೊಂಡು ಹೋಗೋದು. ಇಲ್ಲೆಲ್ಲ ಮದುವೆ ಏಜೆಂಟ್ಗಳಿದ್ದಾರೆ, ದಲಾಳಿಗಳು. ಅವರು ಎಷ್ಟು ರೇಟ್ ಎಲ್ಲ ಮಾಡ್ಕೊಂಡು ಅವ್ರ ಬ್ರ್ಯಾಂಡ್ ಹಾಕೊಂಡು ಮಾರ್ಕೊಳ್ತಾರೆ. ಹಂಗೆ ಪ್ಯೂರ್ ಆರ್ಗ್ಯಾನಿಕ್ ಏನಲ್ಲ ಅದು. ಅವ್ರು ಏನೇನು ಬೇರೆ ಏನೇನು ಮಾಡ್ಕೊತಾರೆ. ಒಟ್ಟಲ್ಲಿ ಇಲ್ಲೇ ಬಂದು ತಗೊಂಡು ಹೋದ್ರೆ ನೋಡಪ್ಪ ಉತ್ತಮ. ಓಕೆ. ನೀವು 12 ತಿಂಗಳು ಇದು ಇರುತ್ತಾ ಅಥವಾ ಏನಾದರೂ ಬ್ರೇಕ್ ಗೀಕ್ ಆಗುತ್ತೆ ಸರ್? ಅದೇ UP ಇವರು ನಮ್ಮ ಲೇಬರ್ಗಳು ಏನಾಯ್ತದೆ ಅಂದ್ರೆ ದೀಪಾವಳಿ ಟೈಮಲ್ಲಿ ಊರಿಗೆ ಹೋಗ್ತಾರೆ. ಆಗ ಒಂದು 15 ದಿವಸ ಸ್ಟಾಪ್ ಮಾಡ್ತೀವಿ. ಮತ್ತೆ ಈ ಹೋಳಿ ಟೈಮಲ್ಲಿ ಕೆಲವ್ರು ಹೋಯ್ತಾರೆ, ಕೆಲವು ಟೈಮಲ್ಲಿ ಕಬ್ಬಿಲ್ಲ ಅಂತ ಹೊಸ ಜನ ನಿಲ್ಸ್ಬಿಡ್ತಾರೆ, ರಿಸಿಪ್ಟ್ ತಗೊಳ್ಳೋದು ಬೇಡ ಅಂತ. ನಾವು ಏನೋ ನಡ್ಕೊ ಹೋಯ್ತಾ ಇರ್ತಾರೆ ಲೇಬರ್ ಅವಳೆ, ಹಂಗಾಗಿ ಲೇಬರ್ನ ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಎಷ್ಟು ಟರ್ನ್ ಓವರ್ ಇದೆಯಾ ಸರ್ ನಿಮ್ಮದು? ಸರ್ ನಮಗೆ ದಿವಸಕ್ಕೆ ಒಂದು 50,000 ರಿಂದ 70,000 ಟರ್ನ್ ಓವರ್ ನಡೀತಾ ಇದೆ. ದಿವಸಕ್ಕೆ 50,000 ರಿಂದ 60,000 ಉಳಿತಾಯ ಏನಾಗುತ್ತೆ ಸರ್? ಉಳಿತಾಯ ಸರ್ ಒಂದೊಂದ್ಸರಿ ಲಾಸು ಆಗುತ್ತೆ, ಒಂದೊಂದ್ಸರಿ ಮೇಲೂ ಬರ್ತದೆ. ಲಾಸ್ ಆಗ್ಬಿಡುತ್ತೆ? ಒಂದೊಂದ್ಸರಿ ಕೈಯಿಂದ ಹೋಗುತ್ತೆ ಸರ್, ಅದು ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ಏನಾಗ್ಬಿಡ್ತದೆ ಅಂದರೆ ಈ ಸರಿ ಕಬ್ಬು ನಮ್ಗೆ ಯಥೇಚ್ಛವಾಗಿರೋದ್ರಿಂದ ಈ ಸರಿ ನಮ್ಗೇನು ಇದಾಗಿ ಬರಲಿಲ್ಲ, ಅಲ್ಲಿದೆಲ್ಲ ನಡ್ಕೊ ಹೋಯ್ತಾ ಇದೆ. ಒಂದೊಂದು ಟೈಮ್ ಈ ಟೈಮಲ್ಲಿ ಏನಾಗ್ಬಿಡ್ತೀವಿ ಅಂದರೆ ಕಬ್ಬು 2,300 2,400 ಗಂಟೆ ಹೊಂಟೋಗ್ಬಿಡೋದು. ಬೆಲ್ಲ ರೇಟ್ ಡೌನ್ ಆಗ್ಬಿಡ್ತದೆ ಏಕ್ತಮ್ಮು, ಆ ಕೈಯಿಂದ ಹೋಯ್ತದೆ. ಒಂದೊಂದು ಟೈಮಲ್ಲಿ ಅದು ರಿಕವರಿ ಆಯ್ತದೆ. ಹಂಗಾಯ್ತು. ಓಹೋ, ಅಷ್ಟು ಸರಳ ಇಲ್ಲ? ಅಷ್ಟು ಸರಳ ಇಲ್ಲ ಸರ್, ಎಲ್ಲ ಮಾಡೋಕ್ಕಾಗಲ್ಲ ಇದನ್ನು. ಇದು ಫಿಕ್ಸೆಡ್ ರೇಟ್ ಥರ ಅಲ್ಲ ಇದು. ಇದು ಲಾಸು ಆಗುತ್ತೆ, ಅದೇನಾಗುತ್ತದೆ. ಎರಡೂ ನಾವು ಸರಿದೂಗಿಸ್ಬೋದಾಗಲೇ. ಒಟ್ಟಾರೆ ಕ್ಯಾಲ್ಕುಲೇಷನ್ ಹಾಕಿದಾಗ ನಿಮ್ದು 15 ವರ್ಷದ್ದು ಏನು ಅನ್ಸುತ್ತೆ ಸರ್? ಒಟ್ಟಾರೆ ಏನು ಅಂತಂದ್ರೆ ಈಗ ನಮ್ಮ ವ್ಯವಹಾರಿಕವಾಗಿ ನಾವು ವ್ಯವಹಾರ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಏನು ಅಲ್ಪ ಸ್ವಲ್ಪ ಇದರಿಂದ ಅಷ್ಟು ಒಂದು ವ್ಯವಹಾರ ಮಾಡಿದ್ದೀವಿ ಓಕೆ. ಅಂದರೆ ಏನಕ್ಕೆ ಕೇಳಿದೆ ಅಂತಂದರೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಮತ್ತು ಅಷ್ಟು ಬಂಡವಾಳ ಹಾಕಿ ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿ ಭಯ. ಕೆಲವರು ಇದರಿಂದ ಲಾಸ್ ಆಗಿ ಆ ಜಾಗನೂ ಮಾರ್ಕೊಂಡು ಮನೆನೂ ಮಾರ್ಕೊಂಡಿರೋರು ಅವರೇ ಸರ್, ನಮ್ಮ ಫ್ರೆಂಡ್ಗಳೇ ಅವರೇ. ಆ ರೀತಿಯೂ ಐತೆ. ಇದು ಸುಲಭ ಅಲ್ಲ ಇದು. ಇದಕ್ಕೆ ನಮ್ಮ ಹಿರಿಕರು ಹೇಳ್ತಿರೋ, ಗಾಣ ಅಂದರೆ ಸುಮ್ಮನಲ್ಲ, ಹಲ್ಲಿಲ್ಲದ ಹುಲಿ ಇದು. ಅಲ್ಲಿರೋ ಹುಲಿ ಆದರೆ ಇದು ಎದುರುಗಳ ಬಂದು ತಿಂತದೆ, ಇದು ಒಳಗೆ ಮೇದು ಬಿಟ್ಟಿರ್ತದೆ, ನಿಮ್ಗೆ ಗೊತ್ತಾಗಿರಲ್ಲ ಅನ್ನೋ ಥರ ಹೇಳ್ತಿದ್ರು ನಮಗೆ. ಆ ಮಾತು ನಮಗೆ ಈ ಫೀಲ್ಡ್ಗೆ ಬಂದಾಗ ನಮ್ಗೆ ಅನುಭವ ಆಯಿತು ಸ್ಟಾರ್ಟಿಂಗ್. ಆ ರೀತಿ ಇರ್ತದೆ. ಇದ್ದಾಗ ಇಟ್ಕೋಬೇಕು, ಇಲ್ದಾಗ ಸಮ ಮಾಡಬೇಕು. ಮಾಡಿದಾಗ ಮಾತ್ರ ಈ ಫೀಲ್ಡಲ್ಲಿ ಬೆಳೆಯಕ್ಕೆ ಸಾಧ್ಯ ಅಷ್ಟೇ. ಹಂಗಾರೆ ಸರ್ಕಾರದಿಂದ ಏನೋ ಲೋನ್ ಸಿಕ್ಬಿಡುತ್ತೆ ಅಥವಾ ಇನ್ನೇನೋ ಆಗ್ಬಿಡುತ್ತೆ ಅಂತ ಯೋಚನೆ ಅದು ಯೋಚನೆ ಮಾಡ್ತೀನಿ ಅಂದವರು ಯಾವುದೇ ಕಾರಣಕ್ಕೆ ಫೀಲ್ಡ್ಗೆ ಬರೋದು ಬೇಡ ಸರ್. ಏನಿದ್ರು ನಾವು ಶ್ರಮ ಪಟ್ಟು ಮಾಡ್ತೀವಿ, ಏನಾರು ಆಗಲಿ ಅನ್ನುವಂಥ ಇದ್ದಿದ್ರು ಮಾತ್ರ ಬರ್ಬೇಕು ಸರ್. ಓಕೆ. ಈಗ ಇಲ್ಲೇ ಬಂದರೆ ನಿಮಗೆ ನೇರವಾಗಿ ನಾವು ಬೆಲ್ಲ ಇಲ್ಲೇ ಖರೀದಿ ಮಾಡ್ತೀವಿ ಅಂದ್ರೆ ಏನು ಕಡಿಮೆಗೆ ಏನಾದರೂ ಆಗುತ್ತೆ ಸರ್? ಅದೇ ಮಾಮೂಲಿ ಏನು ಈಗ ಮಾರ್ಕೆಟಲ್ಲಿ ಏನು ಅಂತಂದರೆ ನಮಗೆ ಮಾಮೂಲಿ ಅದು ಏನೇ ಹೋಗಲಿ ₹1 ಕಮಿಷನ್ ಅವರೆಲ್ಲ ಕಳೆದು, ಬಾಡಿಗೆದು ಅವ್ರ ಕಮಿಷನ್ನು, ಹಮಾಲಿ ಕೂಲಿ ಎಲ್ಲ ಕಳೆದು ₹1 ಹೋಯ್ತದೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಆ ಲೆಕ್ಕಾಚಾರದಲ್ಲಿ ಇಲ್ಲಿ ಬಂದಾಗ ಒಬ್ಬಡೊತ್ತಿಗೆ ತುಂಬ್ಕೊಯ್ತಾರಲ್ಲ ಅಂದ್ರೆ ಒಂದು 50 ಪೈಸೆ ಹೆಚ್ಚು ಓ ಹಂಗೆ. ಕೆಲವು ಟೈಮು ಮಾರ್ಕೆಟ್ಗಿಂತ ಜಾಸ್ತಿ ರೇಟಾಗಿ ಕೊಟ್ಟು ತುಂಬ್ಕೊಯ್ತಾರೆ. ಇಲ್ಲಿ ಯಾವ್ದು ಆರ್ಡರ್ ಇರ್ತದೆ ಅವ್ರಿಗೆ, ಅರ್ಜೆಂಟ್ ಬೆಲ್ಲ ಇರಲ್ಲ, ಅವ್ರು ಬೇಕಾದಾಗ ಬರ್ತಾರಲ್ವಾ. ಓಕೆ. ಹಂಗಾಗಿ ಆಗ ನಾವು ಡಿಮ್ಯಾಂಡ್ ಮಾಡ್ತೀವಿ, ಬಿಡಪ್ಪ ಇಲ್ಲ ಆಗಲ್ಲ, ಈ ರೇಟ್ಗೆ ಆಗಲ್ಲ ಅಂತೀವಿ. ಕೊಡ್ತಾರೆ ಅವ್ರು ಬೇಕಾದಾಗ. ಹೆಚ್ಚು ಕಡಿಮೆ ನಡೆಯುತ್ತೆ ಆ ಪರಿಸ್ಥಿತಿ ನೋಡಿಕೊಂಡು. ಓಕೆ. ಓ, ಅವ್ರು ಇದನ್ನು ಮಾಡ್ತಾ ಇದ್ದಾರಾ? ಹೌದು ಸರ್. ಓ, ಹೆಂಗೆ ಇದು? ಈ ತಟ್ಟಿ ಹಾಕಿದೀವಲ್ಲ, ಜಾಲ್ಡ್ರ ಮೇಲೆಲ್ಲ ಬೀಳುತ್ತೆ. ಓ, ಕೆಳಗಡೆ ಬೀಳ್ತಾ ಇದೆ. ಹೌದು ಸರ್.
ಇದು ಅತಿ ಹೆಚ್ಚಿಗೆನೂ ಇದ್ರಲ್ಲಿ ಬಿಡುವಂಗಿಲ್ಲ, ಆಗೆಲ್ಲ ಬೂದಿ ಥರ ಆಗ್ಬಿಡ್ತದೆ, ಎಲ್ಲ ವೈಟ್ ಬಂದ್ಬಿಡ್ತದೆ ಇದರಲ್ಲಿ. ಓ ಹೌದಾ? ಇದರಲ್ಲೇ ಜಾಸ್ತಿ ಒಂದು ಗಂಟೆ ಬಿಟ್ಬಿಟ್ರೆ ಎಲ್ಲ ಒಂಥರ ವೈಟ್ ನೊರೆ ಥರ ಆಗ್ಬಿಡ್ತದೆ. ಇದೇನಿದ್ರು ಯಾವ ಟೈಮಲ್ಲಿ ಕೆಡಬೇಕು ಆ ಟೈಮಲ್ಲಿ ಕೆಡಗಿದ್ರೆ ಅತಿ ಬೇಗನೂ ಕೆಡಗೋಂಗಿಲ್ಲ, ಅತಿ ಲೇಟ್ಗೂ ಕೆಡಗೋಂಗಿಲ್ಲ. ಇದು ಓ ಒಂದು ರಿದಮ್ ಇದೆ, ಒಂದು ಈಗ ನಾವೇನು ಅನ್ನ ಯಾವ ಹದದಲ್ಲಿ ಇಳಿಸ್ಬೇಕು, ಈ ಮುದ್ದೆ ಯಾವ ರೀತಿ ಆ ರೀತಿ ಇದು ಮಾಡಬೇಕು. ಹಾಂ ಓಕೆ. ಇವ್ರನ್ನೇನು ಇಲ್ಲೇ ಪರ್ಮನೆಂಟ್ ಎಲ್ಲ ವ್ಯವಸ್ಥೆ ಕೊಟ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ. ಹಿಂಗೆ ನಡೀತಾ ಇದೆ. ಬಟ್ ಅಧಿಕಾರಿಗಳು ಅವರು ಇವ್ರಿಗೆ ಭೇಟಿ ಕೊಟ್ಟಿರ್ತಾರೆ ಇದಕ್ಕೆ? ಮಾಮೂಲಿ ನಮಗೆ ಎಡಿ ಅಂದ್ಬಿಟ್ಟು ಅವರು ನಮ್ಮ ಜಿಲ್ಲಾಧಿಕಾರಿಗಳು ಅವರ ಜಂಟಿ ನಿರ್ದೇಶಕರು ಅಂದ್ಬಿಟ್ಟು ಯಾವುದೇ ಒಂದು ಈಗ ಪ್ರತಿ ಏನು ಡ್ರೈಯರ್ ಸಬ್ಸಿಡಿ ತಗೊಂಡವ್ರೆ ಅದನ್ನ ಸಬ್ಸಿಡಿ ಮೂವ್ ಆಗ್ಬೇಕಾದ್ರೆ ಅವ್ರು ಒಂದ್ಸರಿ ಬಂದು ಚೆಕ್ ಮಾಡ್ಕೊಂಡು ಹೋಗುತ್ತೆ, ಇವರು ಚೆನ್ನಾಗಿ ನಡೆಸ್ತಾ ಇದಾರಾ ಇಲ್ವಾ, ಇವ್ರು ಸಬ್ಸಿಡಿ ಕೊಡ್ಬೋದಾ, ಆ ರೀತಿ ಎಲ್ಲ ಚೆಕ್ ಮಾಡ್ಕೊಂಡು ಹೋಯ್ತಾರೆ. ಸ್ಪಾಟ್ ಮಾಡ್ಕೊ ಹೋಯ್ತಾರೆ ಅವರು. ಎಲ್ಲ ಕರೆಕ್ಟ್ ಆಗಿರ್ಬೇಕು, ಎಲ್ಲ ಕರೆಕ್ಟ್ ಆಗಿದೆಯಾ ಹಿಂಗೆ ಅಂದ್ಬಿಟ್ಟು ಆಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ನೀವು ತೆಗೆದಿದ್ದು ಪ್ರತಿ ಬ್ಯಾಚ್ ಚೆಕ್ಕಿಕ್ಕೆ ಏನಾದರೂ ಆಗುತ್ತಾ? ಏನು ಮಾಡ್ತೀರಿ ಸರ್? ಯಾವುದು ಸರ್? ಇದೆಲ್ಲ ರೆಡಿ ಆಗಿದ್ದು? ಇಲ್ಲ ಸರ್, ಅದು ನೋಡ್ತಾರೆ ಸರ್ ಅವರು, ಒಂದು ನೇಮ್ ಇರ್ತದೆ. ಈಗ ನಮ್ಮ ಹೆಸರಲ್ಲಿ ಒಂದು ಬೆಲ್ಲ ಹೋಯ್ತಾ ಇದೆ ಅಂತಂದ್ರೆ ಇವ್ರದ್ದು ಕರೆಕ್ಟ್ ಗುಡ್ ಕ್ವಾಲಿಟಿ ಬರ್ತದೆ ಅಂದ್ರೆ ಆ ಥರದಲ್ಲಿ ನೋಡಕ್ ಹೋಗಲ್ಲ. ಯಾರೋ ಏನೋ ಒಂದು ಗೋಲ್ಮಾಲ್ ಮಾಡಿದಾಗ ಅದನ್ನ ಚೆಕ್ ಮಾಡುವಂತ ಪದ್ಧತಿ ಇರ್ತದೆ ಅವರು. ಯಾರು ಆ ರೀತಿ ಮಾಡಕ್ ಹೋಗಲ್ಲ ಸರ್, ಮಾಡಕ್ ಹೋಗಲ್ಲ ಯಾರು ಮಾಡಕ್. ಯಾಕಂದ್ರೆ ನಂಬಿಕೆ ಉಳಿಸ್ಕೋಬೇಕು, ಮತ್ತೆ ತಿನ್ನು ಪದಾರ್ಥ ಅಲ್ವಾ ಸರ್, ಇದು ಯಾರು ಪ್ರತಿಯೊಬ್ಬರು ತಿನ್ನುವಂಥದ್ದಲ್ವಾ, ಹಂಗಾಗಿ ಯಾರು ಆ ರೀತಿ ಮಾಡಕ್ ಹೋಗಲ್ಲ. ಹಾಗಾದ್ರೆ ಒಂದನ್ನು ಹೇಳ್ಬಿಡಿ, ಇವತ್ತು ಬೇಕಾದಷ್ಟು ಜನ ಯುವಕರು ಬರ್ತಾ ಇದ್ದಾರೆ ಫೀಲ್ಡ್ಗೆ. ಹೌದು ಸರ್. ಸರ್ಕಾರಿ ಯೋಜನೆಗಳು ಬೇಕಾದಷ್ಟಿದೆ. ಈ ಥರದ್ದು ಮಂಡ್ಯ ಕಡೆ ಇದ್ದಂಗೆ ಈಗ ಆಯಾ ಜಿಲ್ಲೆಗಳಲ್ಲಿ ಯಾವ್ಯಾವ್ದು ಅನ್ವಯ ಆಗಿರ್ತದೆ ಆ ಥರದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನಮ್ಮ ರೈತ ಬಾಂಧವರು ಮತ್ತು ಯುವಕ ಮಿತ್ರರು ಅವರು ಯಾವ ರೀತಿ ಸದುಪಯೋಗಪಡಿಸ್ಕೋಬೇಕು ಆ ರೀತಿ ಪಡಿಸ್ಕೊಂಡು ಶ್ರಮ ಐತೆ. ಯಾವುದೇ ಫೀಲ್ಡ್ಗಳಲ್ಲಿ ಸಹ ಒಂದು ಮೇಕೆ ಫಾರಮ್ ಆಗಿರ್ಬೋದು, ಒಂದು ಹಸುವಿನ ಫಾರಮ್ ಆಗಿರ್ಬೋದು, ಎಲ್ಲ ಥರಲ್ಲೂ ಶ್ರಮ ಇದ್ದೇ ಇರ್ತದೆ. ಯಾಕೆಂದರೆ ನಾವು ಎಲ್ಲದನ್ನೂ ಅಲ್ಪ ಸ್ವಲ್ಪ ನೋಡ್ಕೊ ಬಂದಿರದೆ ನಾವು. ಯಾಕೆಂದರೆ ರೈತರ ಮಕ್ಕಳಾಗಿ ಹುಟ್ಟಿರೋದ್ರಿಂದ ನಾವೆಲ್ಲ ಫೀಲ್ಡಲ್ಲೂ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಬಂದಿದ್ದೀವಿ. ಎಲ್ಲ ಥರಲ್ಲೂ ಸಮಸ್ಯೆ ಇದ್ದೇ ಇರ್ತದೆ. ಬರೀ ಲೋನ್ಗೋಸ್ಕರ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಸಬ್ಸಿಡಿ ತಗೊಬಿಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ಕೊ ಹೋಗ್ತೀವಿ ಅಂದರೆ ನಾವು ಯಾರೂ ಏನೂ ಸಾಧಿಸೋಕ್ಕಾಗಲ್ಲ. ಅದಕ್ಕೆ ನಾವು ಶ್ರಮ ವಹಿಸ್ಬೇಕು. ಶ್ರಮ ವಹಿಸಿ ಮಾಡಿದಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸರ್. ಹೌದು. ಅದಕ್ಕೆ ಇವ್ರಿಗೆ ಇಲ್ಲಿ ಕೊಟ್ಟಂಗೆ ದಾವಣಗೆರೆಯಲ್ಲಿ ಸಿರಿಧಾನ್ಯಕ್ಕೆ ಕೊಟ್ಟಿದ್ದಾರೆ. ಹೌದು. ಅಂದ್ರೆ ಒಂದೊಂದು ಆಯ್ಕೆ ಮಾಡಿದ್ದಾರೆ ಒಂದೊಂದು ಜಿಲ್ಲೆ. ಅದೇ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಪ್ರೊಡಕ್ಷನ್ ಜಾಸ್ತಿ ಐತೆ, ಬೆಳೆಗಳು ಯಾವ್ದೋ ರೀತಿ ಅಲ್ಲಲ್ಲಿ ಏನೇನೈತೆ ಅದ್ರ ಪ್ರಕಾರ ಕೊಟ್ಟಿದ್ದಾರೆ. ಒಂದೊಂದು ಜಿಲ್ಲೆಗೆ ತೆಂಗು ಬೆಳೆಯ ಕಡೆ ಅಲ್ಲಿ ಕೊಬ್ಬರಿ ಎಣ್ಣೆ ಕೊಟ್ಟಿದ್ದಾರೆ, ಅಥವಾ ಕೊಬ್ಬರಿ ಉತ್ಪನ್ನಗಳಿಗೆ ಕೊಟ್ಟಿದ್ದಾರೆ. ಆ ಥರದ್ದೆಲ್ಲ ಆಗುತ್ತೆ. ಆಮೇಲೆ ನೀವು ಹೇಳ್ದಂಗೆ ಮೇಲ್ನೋಟಕ್ಕೆ ಈ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ನೋಡಿ ಅಲ್ವಾ ಲಕ್ಷ ಬರುತ್ತೆ, ಕೋಟಿ ಬರುತ್ತೆ, ನನಗೆ ಇಷ್ಟು ಗಳಿಸ್ಬಿಟ್ಟೆ, ಯಾರೋ ಒಬ್ರು ಹೇಳ್ಬೋದು ನಾನು ಅಲ್ಲಿ ಮಾಡ್ಬಿಟ್ಟೆ ಇಲ್ಲ ಮಾಡ್ಬಿಟ್ಟೆ ಅಂತ. ಯಾವ್ದೋ ಒಂದು ಚಾನ್ಸ್ ಅಲ್ಲಿ ಆಗಿರುತ್ತೆ ಸರ್. ಎಲ್ಲಾ ರೀತಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಬೆಲ್ಲನೇ ಕೆಲವ್ರು ಏನಾಗುತ್ತೆ ಅಂತಂದ್ರೆ ಕೆಲವು ಏನೇನೋ ಒಂದು ಲಿಂಕ್ ಮೇಲೆ ಬೆಲ್ಲ ಮಾರ್ಬಿಡ್ತಾರೆ, ಆ ರೀತಿನೂ ಇರ್ತವೆ. ಆ ರೀತಿ ಎಲ್ಲ ಮಾಡಕ್ಕಾಗಲ್ಲ. ಯಾವುದೋ ಒಂದು ಆಲೆ ಮನೇಲಿ ಈಗ ಅದೇ ಈಗ ನೀವು ಆರ್ಗ್ಯಾನಿಕ್ ಅಂದ್ರಲ್ಲ, ಈಗ ಒಂದು 10 ಕ್ವಿಂಟಲ್ ಯಾವುದೋ ಒಂದು ಆರ್ಗ್ಯಾನಿಕ್ ಕಪ್ ತಂದ್ಬಿಟ್ಟು ಅವ್ರು ಆರ್ಗ್ಯಾನಿಕ್ ಬೆಲ್ಲ ಮಾಡ್ಬಿಟ್ಟಿರ್ತಾರೆ. ಅದೇ ಒಂದು ನೇಮಲ್ಲಿ ನಡ್ಕೋಯ್ತಾ ಇರ್ತದೆ. ಆ ಕಬ್ಬು ಬಳಕೆ ಯಾವ ಕಬ್ಬು ಬಂದಿರೋದು ಏನೋ ಒಟ್ನಲ್ಲಿ ಅದೊಂದು ನೇಮ ಥರ ನಡ್ಕೋಯ್ತಾ ಇರ್ತದೆ. ಅದನ್ನು ಎಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ಫೇಲ್ ಆಗ್ಬಿಡ್ತಾರೆ ತಿರ್ಗ. ಹಂಗಾಗಿ ಅದೆಲ್ಲನೂ ಬಿಟ್ಟು ನಾವು ಶ್ರಮ ವಹಿಸಿ ಏನೈತೆ ಅದು ಮಾಡ್ಕೊಂಡು ಹೋದಾಗ ಖಂಡಿತ ಒಂದು ಹೆಸರು. ಇದನ್ನು ಬಿಟ್ಟು ಸಿಸ್ಟಮ್ ಮತ್ತೇನಾದರೂ ಗಿಡಿಗಳು ಏನಾದರೂ ಬೇಕಾಗುತ್ತಾ ಇದಕ್ಕೆ? ಮತ್ತೇನಾದರೂ ಬೇಕಾ? ಹೇಗೆ ಏನಕ್ಕೆ ಸರ್ ಗಾಡಿ? ಈಗ ನೀವು ಕಬ್ಬು ತರ್ತೀರಿ ಅಥವಾ ರೈತರುವೆ ಗಾಡಿನ? ನಿಮ್ಮ ಇಲ್ಲ ಸರ್, ನಮ್ದು ಟ್ರ್ಯಾಕ್ಟರ್ಗಳೈತೆ, ಟ್ರ್ಯಾಕ್ಟರ್ ಐತೆ. ನಾವು ಮೊದಲಿಂದ ಟ್ರ್ಯಾಕ್ಟರ್ ಫೀಲ್ಡಲ್ಲೇ ಬಂದದ್ದು, ಆಮೇಲೆ ಗಾಣದ ಫೀಲ್ಡಿಗೆ ಬಂದದ್ದು. ಇದ್ರ ಜೊತೆಗೆ ಟ್ರ್ಯಾಕ್ಟರ್ ಬೇಕಾಗುತ್ತೆ. ಅಲ್ಲಿ ನಾವು ಏನು ಲೇಬರ್ಗಳು ಕಟಿಂಗ್ ಮಾಡಿ ಬಂದ್ಬಿಡ್ತಾರೆ, ಅದನ್ನ ನಾವು ಬೇರೆ ಲೇಬರ್ಗಳವ್ರೆ ಅವರು ತುಂಬ್ಕೊಬರ್ತಾರೆ. ಆ ತುಂಬ್ಕೊಬಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಓಕೆ ಸರ್, ಈಗ ನೋಡ್ತಕ್ಕಂಥವ್ರು ಹೊಸದಾಗಿ ಏನಾದರೂ ಕಬ್ಬಿನ ಗಾಣನೇ ಹಾಕ್ಬೇಕಂದ್ರೆ ಅಥವಾ ಇನ್ನೇನಾದರೂ ಮಾಹಿತಿ ಬೇಕಂದ್ರೆ ದಯವಿಟ್ಟು ಕೊಡ್ತೀರಾ? ಹೌದು ಸರ್, ಕೊಡ್ತೀವಿ. ಯಾರು ಬಂದ್ರಿ ಇಲ್ಲಿಗೆ? ಓಕೆ ಸರ್. ಓಕೆ, ಇದರ ಅಡ್ರೆಸ್ ಹೇಳ್ಬಿಡಿ ಸರ್. ಕೆ ಗೌಡಗೆರೆ, ಮಂಡ್ಯ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಕೆರಗೋಡು ಹೋಬಳಿ. ಕೆರಗೋಡು ಹೋಬಳಿ. ಇದ್ರ ಊರು ಕೆ ಗೌಡಗೆರೆ. ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ಶಿವಕುಮಾರ್ GB. ನಂಬರ್ ಸರ್? 9964 8494 89. ಹೌದು ಸರ್. ಗೆಳೆಯರೇ, ಇಷ್ಟೊತ್ತು ನೋಡಿ ಇಷ್ಟು ಮಾಹಿತಿ ಇದೆ. ಒಂದನ್ನು ಅರ್ಥ ಮಾಡ್ಕೋಬೇಕು, ಸಾಹೇಬ್ರು ಹೇಳಿದ್ದಾರೆ ಯಾವಾಗಲೂ ಎಲ್ಲ ಉದ್ಯಮನೂ ಲಾಭದಲ್ಲಿ ಇರೋದಿಲ್ಲ.
ಹೌದು ಸರ್. ಕೆಲವು ಬಾರಿ ಲಾಸ್ಗೆ ಕೂಡ ತಡ್ಕೊಳ್ಳೋ ಇದಿದ್ದರೆ ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಬೇಕಲ್ವಾ ಹೌದು ಸರ್? ಸರ್. ನಾನೊಂದು 5 ವರ್ಷ ಇದ್ರಲ್ಲಿ ಸ್ಟ್ರಗಲ್ ಮಾಡ್ತೀನಿ ಅನ್ನೋದಿದ್ದಾಗ ಮಾತ್ರ ಸಾಧಿಸಕ್ ಸಾಧ್ಯ. ಈಗ ಒಂದ್ 3 ತಿಂಗಳು ಬಂದು ಲಾಸ್ ಆಯ್ತು ಅಂತ ಎದ್ಬಿಟ್ಟಾಗ ಇನ್ನೊಂದ್ 3 ತಿಂಗಳು ಆಗ್ತಿತ್ತೇನೋ ಅದನ್ನು ನಾವು ಯೋಚನೆ ಮಾಡ್ಬೇಕಲ್ವಾ. ಈಗ 3 ತಿಂಗಳು ಬತ್ತು ಅಂದ್ಬಿಟ್ಟು ಇನ್ನು 3 ತಿಂಗಳು ಲಾಸ್ ಆಯ್ತಲ್ಲ ಅಂತ ಆಗ್ಲೂ ಬಿಟ್ಬಿಡ್ಲೂಬಾರ್ದು. ಆ ರೀತಿ ಎಲ್ಲ ನಡ್ಕೊಂಡು ಅದೆಲ್ಲ ಸರಿದು ಹೋದಾಗ್ಲೇ ಇದೊಂದು ಸಾಧನೆ ಮಾಡೋದು. ಆಮೇಲೆ ಬಹಳ ಮುಖ್ಯವಾಗಿ ಲೇಬರ್ ಸಮಸ್ಯೆ ಇದೆ, ಅರ್ಥ ಮಾಡ್ಕೋಬೇಕು. ಲೇಬರ್ ನಮ್ಮವ್ರಂತೂ ಸಿಕ್ಕೋದಿಲ್ಲ, ಅದು ಆಗೋದಿಲ್ಲ ಕೆಲಸ. ಒಂದ್ ವೇಳೆ ಆದ್ರೂ 15 ದಿವಸಕ್ಕೊಂದು ಹಬ್ಬ ಬರುತ್ತೆ ಹೋಗ್ತಾರೆ. ಇವರಾದ್ರೆ ವರ್ಷಕ್ಕೊಂದ್ಸಲ. ಲೋಕಲ್ ಲೇಬರ್ ನಮ್ಮ ಲೋಕಲ್ ಅಲ್ಲಿ ಯಾವುದೇ ಲೇಬರ್ಲಿ ಆಲೆ ಮನೆ ಕೆಲಸ ಮಾಡಕ್ ಆಗಲ್ಲ ಸರ್, ಆಗಲ್ಲ. ಯಾಕೆಂದ್ರೆ ಬೆಳಿಗ್ಗೆ 8 ಗಂಟೆಗೆ ಬರ್ತಾರೆ, ಸಂಜೆ 4 ಗಂಟೆ 5 ಗಂಟೆ ಕೈ ಬಿಡ್ಬೇಕು. ಅಮ್ಮಮ್ಮ ಅಂದ್ರೆ ಒಂದು 4 ಕ್ವಿಂಟಲ್ 5 ಕ್ವಿಂಟಲ್ ತೆಗಿಬೋದೇನ ಅಷ್ಟೇ. ಅಷ್ಟೇ. ನಿಮ್ದು 18-20 ಕ್ವಿಂಟಲ್ ಬರಲ್ಲ. ಆಗಲ್ಲ ಮಾಡಿ. ಓಕೆ, ಮುಂದೆ ಯೋಜನೆ ಏನು ದೊಡ್ಡದು ಮಾಡೋದಿದೆಯಾ ಅಥವಾ ಇನ್ನೇನಾದರೂ? ನೋಡೋಣ ಸರ್, ಈಗ ಸದ್ಯಕ್ಕೆ ಒಂದು ಹಂತದಲ್ಲಿ ನಡ್ಕೋಯ್ತಾ ಇದೆ. ಮುಂದೆ ಏನಾಗುತ್ತೆ ನೋಡೋಣ. ಆಗಲಿ ಸರ್, ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ ನಿಮಗೆ. ದೊಡ್ಡ ಮಟ್ಟದ ಉದ್ಯಮಿಯಾಗಿ ಬೆಳೀರಿ. ಇನ್ನೂ ಚಿಕ್ಕ ಏಜು, ಬಟ್ ಈಗ ದೊಡ್ಡ ಆಲ್ರೆಡಿ ಏನೇನೋ ಸಾಧನೆ ಮಾಡಿದಿರಿ. ಕೋಳಿ ಫಾರ್ಮ್ ಹಾಕ್ಬೇಕಂದ್ರ ಇಲ್ಲ ಮೇಕೆ ಫಾರ್ಮ್ ತೋರಿಸೋಣ ನಮ್ಮ ಜನಕ್ಕೆ ಇನ್ನೊಂದ್ಸರಿ. ಅದೊಂದು ಯಶೋಗಾದೆ ಬರಲಿ. ಥ್ಯಾಂಕ್ ಯು ಸರ್, ತಮ್ಮ ಬೆಲ್ಲದ ಕಥೆಯನ್ನು ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಗೆಳೆಯರೇ. ಬನ್ನಿ, ಏನಾದರೂ ಬೆಲ್ಲ ಬೇಕಂದ್ರೆ ಸಾಹೇಬ್ರ ಹತ್ರ ಇಡಿಯಾಗಿ ನೀವೇನಾದರೂ ಸೇಲ್ ಮಾಡ್ತೀನಿ ಅಂದರೆ ₹1 ₹2 ಉಳಿತಾಯ ಆಗ್ಬೇಕಂದ್ರೆ ಇಲ್ಲಿ ನೇರವಾಗಿ ಬನ್ನಿ, ಏನೋ ಮಾಡಿಕೊಡ್ತಾರೆ. ನಿಮ್ಮ ಕಷ್ಟ ಸುಖ ಕೇಳ್ಕೊಂಡು ಅಲ್ವಾ. ಲಾಭ ಇರೋದು ಅಷ್ಟೇ, ಮತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಪರಿಸ್ಥಿತಿ ಇರೋದ್ರಿಂದ. ನೇರವಾಗಿ ತೊಗೊಂಡೋಗಿ ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಬೇಕಂದ್ರೆ ಮೊದಲೇ ಹೇಳಿದರೆ ಆರ್ಡರ್ ಕೊಟ್ಟರು ಅಟ್ಲೀಸ್ಟ್ ಕೆಮಿಕಲ್ಲು ಅದು ಇದು ಹಾಕದಂಗೆ ಮಾಡಿಕೊಡ್ತಾರೆ. ಅದನ್ನು ನೀವು ನೆನಪಿಟ್ಕೋಬೇಕು. ಬಟ್ ಫುಲ್ ಆರ್ಗ್ಯಾನಿಕ್ ಹೊಲದಲ್ಲೇ ಮಾಡ್ಬೇಕಂದ್ರೆ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗೋದ್ರಿಂದ ಆ ಬೆಲ್ಲ ನಿಮಗೆ ಸಿಗೋದಿಲ್ಲ. ಯಾರಾದರೂ ಬೆಲ್ಲದ ಗಾಣದಲ್ಲಿ ಆರ್ಗ್ಯಾನಿಕ್ ಮಾಡಿಕೊಡ್ತೀನಿ ಅಂದ್ರೆ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗ್ತದೆ. ಬೆಲ್ಲ ಕಬ್ಬೆಲ್ಲಿಂದ ಬಂತು, ಹೇಗೆ ಬೆಳೆದ್ರು ಅನ್ನೋದು ಕೂಡ ಅಲ್ವಾ. ಹಾಗಾಗಿ ಅಂಥ ಪರಿಸ್ಥಿತಿ ಇರೋದ್ರಿಂದ ಆರೋಗ್ಯನ ಕಾಪಾಡ್ಕೊಳ್ಳಿ. ನಾನು ಇನ್ನೂ ಒಂದು ಸಾರಿಗೆ ಮನವಿ ಮಾಡಿದ್ದೀನಿ ಸರ್, ಆದಷ್ಟು ಸಾಧ್ಯ ಆದಷ್ಟು ಕೆಮಿಕಲ್ ಕಡಿಮೆ ಹಾಕಿ. ಹೌದು ಸರ್, ಕಡಿಮೆ ಮಾಡ್ತೇವೆ ಅಲ್ವಾ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಆರೋಗ್ಯ. ಆಣಿ ಬೆಲ್ಲ ಅಂತ ಮಾಡಿರೋದು ಅದೇ ಉದ್ದೇಶಕ್ಕೋಸ್ಕರ, ಅದಕ್ಕೆಲ್ಲ ಕೆಮಿಕಲ್ ಜಾಸ್ತಿ ಹಾಕಲ್ಲ ಸರ್. ಅದೆಲ್ಲ ಒಂದರಲ್ಲಿ ನ್ಯಾಚುರಲ್ ಇರ್ತದೆ ಅದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.